ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಹುಬಲಿ ಸರ್. ಆಲ್ಮೋಸ್ಟ್ ಈ RPF ಕಾನ್ಸ್ಟೇಬಲ್ ಬಗ್ಗೆ ಭಾಳಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಭಾಳ ಸ್ಟಡಿ ಮಾಡ್ತಾಯಿದ್ರಿ. ಅದೇ ರೀತಿ ನಂಗೆ ಕ್ಲಾಸಸ್ಸು ಕೇಳ್ತಾ ಇದ್ರಿ. ಸೊ ಅದೇ ರೀತಿ ನಾನು ಮ್ಯಾಥ್ಸ್ ಈ ಮ್ಯಾಥ್ಸ್ ಬಗ್ಗೆ 35 ಕ್ವಶನ್ಸ್ ಇರ್ತವೆ. ಅದ್ರಾಗ 32 ಪ್ಲಸ್ ಕ್ರಾಸ್ ಆಗುವಂಗೆ ವಿದಿನ್ 10 ಸೆಕೆಂಡ್ ಒಳಗೆ ಸೊಲ್ಯೂಷನ್ ಆಗುವಂತಹ ಕೆಲವೊಂದು ನಾನು 35 ಕ್ವಶನ್ಗಳನ್ನು ತಂದಿದ್ದೀನಿ. ಯಾವ ರೀತಿ ಮಾಡಬೇಕನ್ನೋದನ್ನು ನೋಡ್ತಾ ಹೋಗ್ರಿ. ಓಕೆ, ಎಸ್. ಫಸ್ಟ್ ನೋಡಿರಿ, ಪ್ಯಾಟ್ರನ್ ಏನದ ಅಂತ ಫಸ್ಟ್ ಗೊತ್ತಿರಬೇಕು. ಏನದ ಮ್ಯಾಥ್ಸು 35 ಕ್ವಶನ್ಸ್, ಅದೇ ರೀತಿ ರೀಸನಿಂಗ್ 35 ಕ್ವಶನ್ಸ್, ಅದೇ ರೀತಿ GK ಏನೈತಲ್ಲ ಇದು 50 ಕ್ವಶನ್. ಇವು ಎರಡೂ ಸೇರಿ ನಮ್ಮ ಸಬ್ಜೆಕ್ಟ್ 70 ಮಾರ್ಕ್ಸು. ಓಕೆ, ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸು. ಓಕೆ, ಯಾವ ರೀತಿ ಮಾಡಬೇಕನ್ನೋದನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಇನ್ನು ಈ RPF ಬಗ್ಗೆ ನಾನು ಕಂಟಿನ್ಯೂ ಕ್ಲಾಸನ್ನು ಹಾಕ್ತಾಯಿರ್ತೀನಿ. ನಿಮಗೆ ಗೊತ್ತಾಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾರು ಮಾಡಿಲ್ಲ ಮಾಡಿರಿ. ಅದೇ ರೀತಿ ಶೇರ್ ಮಾಡಿರಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಎಸ್. ಈಗ ಫಸ್ಟ್ ಕ್ವಶನ್ ನೋಡಿರಿ, ಏನದ ಅಂಗಡಿಯವನು ಕೆಲವು ಸೇಬುಗಳನ್ನು ಹೊಂದಿದ್ದಾನೆ. ಎಷ್ಟು ಹೊಂದಾನೋ ಗೊತ್ತಿಲ್ಲ, ಎಕ್ಸ್. ಅದರಲ್ಲಿ 15ರಷ್ಟು ಹಾನಿ ಆದವು. 15 ಹಾನಿ ಆದವು ಅಂದ್ರೆ ಶೇಕಡ ಉಳಿದದೆಷ್ಟು? 85. 100ಆಗಿ 85 ಉಳಿತು. ಇಂಟು ನೆಕ್ಸ್ಟ್ ಉಳಿದ 90ರಷ್ಟು ಸೇಬುವನ್ನು ಮಾರಾಟ ಮಾಡಿದ. 90ರಷ್ಟು ಮಾಡಿದ್ರೆ ಉಳಿದ ಎಷ್ಟು? 10. ಲಾಸ್ಟಿಗೆ ಏನು ಹೇಳಿ 34 ಸೇಬು ಉಳಿದು ಅಂತ ಹೇಳ್ತಾನೆ. ಹಾಗಾದ್ರೆ ಎಷ್ಟು ಸೇಬು ಹೊಂದಿದ್ದ ಆರಂಭದಲ್ಲಿ ಅಂತ ಕೇಳೋಣ. ಈ 0 5 2 5 17. ಈ 17 ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. 17 1 17 2. ಟೋಟಲ್ ಏನಾಯ್ತು ನೋಡಿರಿ, ಈ 2 ಮೇಲದ 2 ಇಂಟು ಇವೆರಡು ಆ ಕಡೆ ಹೋದ್ರೆ ಮೇಲೆ ಹೋಗ್ತಾವೆ. 100 ಇಂಟು 2, 2 ಇಂಟು 2 4, 4 ಇಂಟು 100 ಅಂದ್ರೆ 400 ನೋಡಿರಿ. ಅವನಲ್ಲಿ ಸ್ಟಾರ್ಟಿಂಗ್ ಇರುವಂಥ ಹಣ್ಣುಗಳ ಸಂಖ್ಯೆ ಎಷ್ಟು? 400. ಸಿಂಪ್ಲಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ರೀತಿ ಪ್ರಾಬ್ಲಮ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್. ಸೆಕೆಂಡ್ ಕ್ವಶನ್, ಯಾವುದೇ ಎರಡು ಸಂಖ್ಯೆಗಳ ಶ್ರೇಷ್ಠ ಸಾಮಾನ್ಯ ಅಂತಂದ್ರೆ, ಶ್ರೇಷ್ಠ ಸಾಮಾನ್ಯ ಅಂದ್ರೆ HCM, HCF, LCM ಅನ್ನಂಗೆ. HCF ಆಮೇಲೆ LCM, ಲಸ ಮತ್ತು ಮಸಗಳು ಕ್ರಮವಾಗಿ 25 ಮತ್ತು 750. ಹಾಗಾದ್ರೆ ಒಂದು ಸಂಖ್ಯೆ 75 ಆದರೆ ಇನ್ನೊಂದು ಸಂಖ್ಯೆ ಯಾವುದು? ಲಸ ಮಸ ಮೇಲೆ ಒಂದಿರತೈತಿ. ಇಲ್ಲಿ ಏನಿದೆ? A ಇಂಟು B ಈಕ್ವಲ್ ಟು LCM ಇಂಟು HCF. ಇದರ ಅರ್ಥ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಒಂದು ಸಂಖ್ಯೆ ಯಾವುದು? 75. ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ನನಗೆ. ಅದೇ ರೀತಿ ಬಿಟ್ಟುಬಿಡಿ, B ಅಂತ ಸ್ಟೇಟ್ ಕೊಟ್ಬಿಡ್ರಿ. ಆಮೇಲೆ 750 ಇಂಟು 25. 75 1 75 10. 25 ಇಂಟು 10 ಅಂತಂದ್ರೆ 250. ಆ ಇನ್ನೊಂದು ಸಂಖ್ಯೆ ಯಾವುದು ಹೇಳ್ರಿ? 250. 250 ಇನ್ನೊಂದು ಸಂಖ್ಯೆ. ಓಕೆ, ಲಸ ಮಸ ಮೇಲಂತೂ ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಥರ್ಡ್ ಒನ್, ಇದು ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. 1 ಇದು ನೀವೇ ಮಾಡಿರಿ. 3 ಪ್ಲಸ್ 1 ಪ್ಲಸ್ 1/3 ಮೈನಸ್ 3 ಮೈನಸ್ 4 ಡಿವೈಡೆಡ್ ಬೈ 3 ಪ್ಲಸ್ 1/4 ಪ್ಲಸ್ 2/3. ಇದನ್ನು ಸಾಲ್ವ್ ಮಾಡಿರಿ, ಕಮೆಂಟ್ ಹಾಕ್ರಿ. ಓಕೆ, ಎಸ್. ಮೋಸ್ಟ್ಲಿ ಇದು ಆನ್ಸರ್ ಡಿ ಬರಬಹುದು. ನೋಡಿರಿ, ಸಿಂಪ್ಲಿಫಿಕೇಷನ್ ಮಾಡ್ಲಿಕ್ಕೆ ಬರ್ಬೇಕು, ಅದಕ್ಕೋಸ್ಕರ ನಿಮ್ಗೆ ಕೊಟ್ಟಿದ್ದು. ಎಸ್. ಫೋರ್ತ್ ಕ್ವಶನ್ ನೋಡಿರಿ, ಏನದ? ರಮೇಶ್ ಮತ್ತು ಅವರ ಪತ್ನಿ. ರಮೇಶ್ ಹಾಗೂ ಅವರ ಪತ್ನಿ. ರಮೇಶ್ ಹಾಗೂ ಅವರ ವೈಫ್ ಕ್ರಮವಾಗಿ 40 ವರ್ಷ ಮತ್ತು 36 ವರ್ಷಗಳದಾರ. ಅದೇ ರೀತಿ ಒಬ್ಬರು ಮಗ ಸಣ್ಣ, ಆಮೇಲೆ 2 ಡಾಟರ್ಸು, 2 ಹೆಣ್ಮಕ್ಳು. ಟೋಟಲ್ ಜನ ಆದರೂ 3 ಜನ ಆದ್ರಲ್ಲ, 3 ಇವರೊಬ್ಬರು 4 ಇವ್ರೊಬ್ಬರು 5 ಜನ ಆದ್ರೆ ಟೋಟಲ್. ಇವರಿಬ್ಬರು ಸೇರಿ ಕೊಟ್ಟಾರೆ ಎವರೇಜ್ ಎಷ್ಟದ? 13 ಅದ. ಎವರೇಜ್ 13 ಅದ. 13 ಇಂಟು 3 ಅಂತಂದರೆ ಎಷ್ಟು ರೀ? 39 ಆಗುತ್ತೆ. ಹೌದು ಇಲ್ಲೋ?
ಈ ಟೋಟಲ್ ಎಷ್ಟಾಯಿತು? 39 ಆಯಿತು. ಹೆಂಗಂತಂದ್ರೆ 3 × 13 ಅಂತಂದ್ರೆ 39. ಇದು ನಿಮ್ಗೆ ಗೊತ್ತಾಗೋ ಸಂಬಂಧ ಬರೆಯತ್ತೀನಿ, ನೀವು ಡೈರೆಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪೇಜ್ ನೋಡಿರಿ ಏನದ 40 + 36 + 39 ಡಿವೈಡೆಡ್ ಬೈ ಟೋಟಲ್ 5 ಜನ ಅದಾರ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟು? 115 115 ಡಿವೈಡೆಡ್ ಬೈ 5 ಅಂತಂದ್ರೆ 23 ನೋಡಿರಿ. ಎಷ್ಟು? 23 ಬರುತ್ತೆ ನೋಡಿರಿ. ಕುಟುಂಬದ ಒಟ್ಟು ಸರಾಸರಿ ಎಷ್ಟು? 23 ವರ್ಷಗಳು. ಆಪ್ಷನ್ ನಂಬರ್ ಸಿ. ಸರಾಸರಿ ಮೇಲಂತೂ ಫಿಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಎಸ್, 5th ಒನ್. ಏಕರೂಪ ವೇಗದಲ್ಲಿ ಚಲಿಸುತ್ತಿರುವ ಕಾರು 4 ಗಂಟೆಗಳಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. ಕಾರಿನ ವೇಗ 10 ಕಿಲೋಮೀಟರ್ ಹೆಚ್ಚಿಸಿದರೆ 10 ಕಿಲೋಮೀಟರ್ ಹೆಚ್ಚು ಮಾಡತ್ತಾನ ಅಷ್ಟ ಅಂತಂದ್ರೆ ಡಿಫ್ರೆನ್ಸ್ ನೋಡಿರಿ ಏನದ? 10 ಅದಲ್ಲ, ಟೈಮು ಸ್ಪೀಡು. ಫಸ್ಟಕ್ಕೆ 5 ಅದ, ಟೈಮು ಇದು 6 ಅದ, ರೆಸಿಪ್ರೋಕಲ್. ಇದು 6 ಇದು 5 ಆಗುತ್ತೆ, ಆಗುತ್ತಿಲ್ಲ? ಹಾಂ, ಈಗಿದ್ದಾಗ ನೀವು ಏನಾಗುತ್ತೆ? ಸಾರಿ, ಉಲ್ಟಾ ಆಗ್ತೇನೆ. ಇದು ಫಸ್ಟಿಗೆ 6 ಅದಲ್ಲ, 6 ಬರೀ. ಎಸ್, ಇದು 5 6 ಆಯಿತು. ಡಿಫ್ರೆನ್ಸ್ ಎಷ್ಟದ? 1 ಅದ. ಅಂದ್ರೆ ಈ 1 ಅಂದ್ರೆ 10 ಕಿಲೋಮೀಟ್ರ್ ವೇಗ ಹೆಚ್ಚಿಗೆ ಮಾಡತ್ತಾರ. ಟೋಟಲ್ ಅವ್ರು ಕ್ರಮಿಸಿದಂತಂದ್ರೆ 1 ಅಂದ್ರೆ 10 ಅಂದರೆ ಇಂಟು 10 ಮಾಡ್ಯಾರ. ಇದಕ್ಕೂ ಇಂಟು 10 ಮಾಡ್ಕೊರಿ. ಇದಕ್ಕೆ ಇಂಟು 10 ಮಾಡ್ಯಾರಿ, ಹೌದಾ? ಇದಕ್ಕೂ ಇಂಟು 10 ಮಾಡಿರಿ. ಇಲ್ಲಿ 50 ಆಯಿತು, ಇದು 60 ಆಯಿತು. ಟೋಟಲ್ ಡಿಸ್ಟೆನ್ಸ್ ಇದ್ದಾಗ ಟೈಮ್ ಇಂಟು ಸ್ಪೀಡ್ ಮಲ್ಟಿಫಿಕೇಷನ್ ಎಷ್ಟು ಬಂತು? 300 ಕಿಲೋಮೀಟರ್ಸ್. ಆಪ್ಷನ್ ನಂಬರ್ ಬಿ ನೋಡಿರಿ. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಏನು ರೀ? ಬಿ. ಇನ್ನೊಂದು ಸಲ ಇಲ್ಲಿ ಹೇಳ್ತೀನಿ ನೋಡಿರಿ ಕ್ಲಿಯರಾಗಿ. ಟೈಮು ಸ್ಪೀಡು ಫಸ್ಟಿಗೆ 6 5, ಆಮೇಲೆ 5 6 ಆಯಿತು. ಡಿಫ್ರೆನ್ಸ್ ಎಷ್ಟದ? 1 ಅಂದ್ರೆ 10 ಅಂದರೆ ಇಂಟು ಎಷ್ಟು ಮಾಡ್ಯಾರ? 10 ಮಾಡ್ಯಾರ. ನಾನು ಈಗ ಇಲ್ಲಿ 5 6 ಅದ, ಇಂಟು 10 ಮಾಡಿರಿ. ಇದು 50, ಇದು 60, ಟೋಟಲು 300. ಓಕೆ, ಎಸ್. 6th ಒನ್. 6,000 ರೂಪಾಯಿಗೆ ಒಂದು ಕೆಲಸವನ್ನು ಮಾಡಲು ಎ ಮತ್ತು ಬಿ ಒಪ್ಪಂದ ಮಾಡ್ಕೊತಾರೆ. ಎ ಒಬ್ಬನ ಎಷ್ಟು ದಿನದಾಗ ಮಾಡ್ತಾನೆ ನೋಡ್ರಿ? 10 ದಿನದಾಗ ಮಾಡ್ತಾನೆ. ಬಿ 12 ದಿನದಾಗ. ಆಮೇಲೆ ಎ ಬಿ ಸಿ 3 ಜನ ಸೇರಿ ಸಿನೊಂದಿಗೆ 4 ದಿನದಾಗ ಮಾಡ್ತಾರಂತ. ಇದನ್ನು ನೆಕ್ಸ್ಟ್ ಪೇಜಾಗ ಬರೀತೀನಿ. ಎ ಬಿ ಎ ಪ್ಲಸ್ ಬಿ ಪ್ಲಸ್ ಸಿ ಇವರು 3 ಜನ ಅದ. ಇವ 10 ಇವ 12 ಆಮೇಲೆ 3 ಜನ ಸೇರಿ ಎಷ್ಟೈತಿ? ಸಿ ಸಹಾಯದಿಂದ 4 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಇಲ್ಲಿ 4 ಅಲ್ಲ, ಇದು 15 ಆಗಬೇಕು. ಸಾರಿ, ಇದು 15. ಇದು ಹಾಂ, ಇದು 15. ಎಸ್, ಇಲ್ಲಿ ನೋಡ್ರಿ, ಇದು 15 ಅದಾ. 3 LCM ಎಷ್ಟು ಬರುತ್ತೆ ನೋಡ್ರಿ? 60 ಬರುತ್ತೆ. ಎಸ್, 6 5 4 ಟೋಟಲ್ ಎಷ್ಟು ಬಂತು? 15. ಇಲ್ಲಿ 15 ಅಂದರೆ ವಿಚಾರ ಮಾಡಿರಿ, ಇಲ್ಲಿ ಎದು 6 ಅದ, ಬಿದು 5 ಅದ, ಆಮೇಲೆ ಸಿ ಉಳಿದದ್ದು ಎಷ್ಟು? 15ರಾಗ 11 ಹೋದ್ರೆ 4. ಹೌದಾ? 4 ಬಂತ. ಈಗ ಇಲ್ಲಿ 15 ಅದ, ಇಲ್ಲಿ ಎ ಬಿ ಸಿ ಅದ, ಈ ಒಂದು 6 ಅದ, ಈ ಒಂದು 5 ಅದ, ಈ ಒಂದು 4 ಅದ. ಈ 15 ಅಂದ್ರೆ 6,000 ಅಂತ ಕೊಟ್ಟಾರ. ಇಂಟು ಎಷ್ಟು ಮಾಡ್ಯಾರ? 15 4 400 ಮಾಡ್ಯಾರ. ಈಗ ಸೀಟ್ ಎಷ್ಟು ಅಂದ್ರೆ ಇದಕ್ಕೂ 400 ಆ್ಯಡ್ ಇಂಟು ಮಾಡಿರಿ. 4 4 16 ಅಂದ್ರೆ 1600. 1600. ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಯಾವುದು? ಡಿ ನೋಡ್ರಿ. ಓಕೆ, ಎಸ್. 7th ಕ್ವಶನ್. ಹಾಂ, 4ನೇ ಅನುಪಾತ ಕೇಳ ನೋಡ್ರಿ.
ಅಂದ್ರೆ 3 ಇಲ್ಲಿ ಬರೀತೀನಿ 3:7 12:x ಅಂತಂದಾಗ ಇದನ್ನು ಹಿಂಗೆ ಬರಿಬೋದಲ್ಲ 3/7 = 12/x. ಇದನ್ನು ಈ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ಕಳಿಸ್ರಿ. 3x = 84, x = 3 1 3 2 6 3 8 24. ಅಂದ್ರೆ 4ನೇ ಅನುಪಾತ ಯಾವುದು? 28. 4ನೇ ಅನುಪಾತ ಯಾವುದು? 28. ಸಮಾನುಪಾತ ಅನುಪಾತ ಮೇಲೆ ಫಿಕ್ಸ್ ಅಂತ, ಅದು ಪಾರ್ಟ್ನರ್ಶಿಪ್ ಮೇಲೆ ಎರಡೂ ಇರೋದು. ಇಲ್ಲೊಂದು ಮಿಸ್ಟೇಕ್ ಆಗಿತ್ತು ಬರೆದಿದ್ದೀನಿ. ಒಂದು ಸಂಖ್ಯೆ 5/4 ಮತ್ತು ಅದೇ ಸಂಖ್ಯೆಯೇ 35%. 5/4 5/4 ಮತ್ತು ಅದೇ ಸಂಖ್ಯೆಯ 35% ನಡುವಿನ ವ್ಯತ್ಯಾಸ 1392. ಹಾಗಾದರೆ ಆ ಸಂಖ್ಯೆಯ 55% ಎಷ್ಟಾಗುತ್ತದೆ ಅಂತ ಕೇಳ್ಯಾರ. ಹೌದಾ? 55% ಎಷ್ಟಾಗುತ್ತದೆ? ಈಗ 35% ಅಂತಂದ್ರೆ ಎಷ್ಟು ಬರ್ಬೋದು? ಇಲ್ಲಿ ಒಂದು ನಿಮಿಷ. 5/6 ಐತೆ. 5/6 ಐತಿ ಮತ್ತು ಅದೇ ಸಂಖ್ಯೆ 35% ಅಂತಂದಾನ. ಈಗ 5/6 ಐತಿ. ಈ 35%ಅನ್ನು ನಾನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 7/20 ಆಗುತ್ತಾ? ಎಸ್. ಈಗ ನೋಡಿರಿ, 5/6 7/20. ಈ LCM ತೆಗೆದ್ರೆ ಎಷ್ಟು ಬಂತು? 60 ಆಯಿತು. ಹೌದಾ? ಇದು 60 ಆಗ್ಬೇಕಂದ್ರೆ ಇಂಟು 10 ಮಾಡಿರಿ. ಇದು 60 ಆಗ್ಬೇಕಂದ್ರೆ ಇಂಟು 3 ಮಾಡಿರಿ. 50 + 21 ಅಂದರೆ ಎಷ್ಟಾಯಿತು? 29 ಆಯಿತು. ಈ 29/60 ಅಂದ್ರನ 1392 ಅಂತಂದ್ರೆ ಈಗ 55% ಅಂತ ಐತಲ್ಲ, ಅಲ್ಲಿ 55% ನಾನು ಭಿನ್ನ ರಾಶಿಯಲ್ಲಿ ಕನ್ವರ್ಟ್ ಮಾಡಿದರೆ 11/20 ಆಗುತ್ತೆ. 11/20 ಅಂದರೆ ಎಷ್ಟು ಅಂತಂದಾಗ 1392 × 3 × 11/29. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದರೆ ಎಷ್ಟು ಬರುತ್ತೆ ರೀ? 1584. ಇದು ಫೈನಲ್ ಆನ್ಸರ್. ಕೆಲವೊಂದನ್ನು ಶಾರ್ಟ್ಕಟ್ಟಾಗಿ ಮಾಡ್ಬೇಕಾಗುತ್ತೆ. ಪರ್ಸೆಂಟೇಜನ್ನು ನೀವು ಭಿನ್ನರಾಶಿಗಳು ಕನ್ವರ್ಟ್ ಮಾಡಬೇಕಾಗುತ್ತೆ. ಆಪ್ಷನ್ ನಂಬರ್ ಯಾವ್ದು ನೋಡಿರಿ? 1584 ಸೆಕೆಂಡ್ ಆಪ್ಷನ್. ಓಕೆ. ಎಸ್. 9th ಕ್ವಶನ್ ನೋಡಿರಿ. 9th ಕ್ವಶನ್ ಏನಾದ್ರು ಪೈ ಡಯಾಗ್ರಾಮ್ ಮೇಲೆ, ಪೈ ಚಾರ್ಟ್ ಮೇಲೆ 200 ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಕೆಳಗಿನ ಚಾರ್ಟ್ ವಿವಿಧ ಕ್ರೀಡೆಗಳನ್ನು ತೊಡಗಿರುವ ವಿದ್ಯಾರ್ಥಿಗಳು ಶೇಕಡಾವಾರು ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ. ಹೌದಾ? ಇದೆಲ್ಲ ಒಂದು ಚಿತ್ರ ಏನೈತಿ, ಯಾವ ಕ್ರೀಡೆಗಳನ್ನು ಎಷ್ಟೆಷ್ಟು ಪರ್ಸೆಂಟೇಜ್ ಆಡ್ತಾರೆ ಅಂತೇಳಿ ತೋರಿಸಿದ್ರು. ಈಗ ಕ್ರಿಕೆಟ್ ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ, ಕ್ರಿಕೆಟ್ ಆಡೋದು ಟೋಟಲ್ 200 ಜನ ಅದರ. ಇದರ ಕ್ರಿಕೆಟ್ ಆಡೋರು ಎಷ್ಟು? 17%. 17%ಅನ್ನು ಈ ರೀತಿ ಬರಿಬೋದು. ಈಜ್ರೋ 17 ಎಷ್ಟು? 34. ಟೋಟಲ್ ಎಷ್ಟು ಜನ ಅದಾರ? 34 ಜನ ಅದಾರ. ಆಪ್ಷನ್ ಮೋಸ್ಟ್ಲಿ ಮಿಸ್ ಆಗೈತಿ. ಇರಲಿ. ಎಷ್ಟು ಜನ? 34 ಜನರು. 34 ಮೆಂಬರ್ಸ್. ಈ ಪೈ ಡಯಾಗ್ರಾಮ್ಸ್ ಮೇಲೆ ಒಂದು ಇದ್ದೇ ಇರೋದು ಕ್ವಶನ್. ನೆಕ್ಸ್ಟ್ ಕ್ವಶನ್ 10th ಒನ್. ಒಬ್ಬ ಆಟೋಮೊಬೈಲ್ ಫೈನಾನ್ಸಿಯರ್ ಸರಳ ಬಡ್ಡಿ ಸಾಲ ನೀಡುವಾಗ ಕೇಳಿಕೊಂಡಿದ್ದಾನೆ. ಆದರೆ ಅಸಲು ಲೆಕ್ಕಕ್ಕೆ ಪ್ರತಿ 6 ತಿಂಗಳಿಗೊಮ್ಮೆ ಬಡ್ಡಿಯನ್ನು ಸೇರಿಸುತ್ತಾನೆ. ಅವನು 14% ಬಡ್ಡಿಯನ್ನು ವಿಧಿಸುತ್ತಿದ್ದರೆ ಪರಿಣಾಮಕಾರಿ ಬಡ್ಡಿ ದರವು ಎಷ್ಟು? ಅಂದರೆ ಲಾಸ್ಟಿಗೆ ಎಷ್ಟಾಗುತ್ತೆ? ಪರಿಣಾಮಕಾರಿ ಅಂದ್ರೆ ಅವನಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಬೀಳುತ್ತೆ ಅಂತ 6 ತಿಂಗಳಿಗೆ ಕೊಟ್ರೆ. ಈಗ R = 14% ಐತಿ. 14 ಅಂದರೆ 5 ವರ್ಷಕ್ಕೆ ಆಯಿತು. 6 ತಿಂಗಳಿಗೆ 7 ಬಿತ್ತು. ಈಗ ಫಾರ್ಮುಲಾ ಏನದ ನೋಡ್ರಿ, A + B + AB / 100. ಹೌದಾ? ಇದರೊಳಗೆ ವ್ಯಾಲ್ಯೂಸನ್ನು ಹಾಕಬೇಕೀಗ. 7 + 7 + 7 × 7 / 100. 7 + 7 ಅಂದರೆ 14 + 49 / 100. ಇದನ್ನು ಕಡ್ತಾ ಹೊಡೆಯೋಕೆ ಹೋಗ್ಬೇಡ್ರಿ. ಏನು 2 0 ಅದಾವ, 2 ಪಾಯಿಂಟ್ ಇಟ್ಬಿಟ್ರಿ. 14 + 0.49 ಆಗುತ್ತೆ.
14.49 ಫೈನಲ್ ಆನ್ಸರ್. ಅವನಿಗೆ ಪರಿಣಾಮಕಾರಿ ಆಗುವುದು ಎಷ್ಟು ಹೇಳ್ರಿ? 14.49. ಆಪ್ಷನ್ ನಂಬರ್ ಬಿ. 6 ತಿಂಗಳು ಹಂಗೆ ಹಾಕೊಂತ ಹೋದರೆ ಇಷ್ಟ ಆಗುತ್ತೆ. ಓಕೆ, ಎಸ್. 11th ಕ್ವಶನ್. ಒಬ್ಬ ವ್ಯಕ್ತಿಯು ಶೇಕಡ 5ರಷ್ಟು ಸರಳ ಬಡ್ಡಿಗೆ ನೀಡಿದ ನಿರ್ದಿಷ್ಟ ಮೊತ್ತದ ಹಣವನ್ನು ಸಾಲವಾಗಿ ನೀಡಿದ್ದಾನೆ. 6 ವರ್ಷಗಳ ನಂತರ ಬಡ್ಡಿಯು ಸಾಲದ ಮೊತ್ತಕ್ಕಿಂತ 5,600 ರೂಪಾಯಿ ಕಡಿಮೆ ಇದ್ದರೆ ಸಾಲದ ಮೊತ್ತವೆಷ್ಟು? ಕಡಿಮೆ ಇದ್ದರೆ ಅಂತ ಕೊಟ್ಟರು. ಹೌದಾ? ಈಗ ಟೋಟಲು ಎಷ್ಟದ? 100%. 100% ಅಂದಾಗ ಅದಕ್ಕಿಂತ ಕಮ್ಮಿ ಆಗೈತಿ. ಎಷ್ಟಾಗೈತಿ? 5 ಅಂದ್ರೆ 6 ವರ್ಷಕ್ಕಂದ್ರೆ 5 × 6 ಅಂದ್ರೆ 30 ಆಯಿತು. ಹೌದಾ? 30% ಅಂದ್ರೆ 100 ಇದ್ದದ್ದು 30 ಆಗೈತೆ ಅಂದ್ರೆ ಎಷ್ಟಾಗೈತಿ? 70 ಡಿಫ್ರೆನ್ಸ್ ಅದ. 70 ಅಂದ್ರೆ 5,600. 100 ಅಂದರೆ ಎಷ್ಟು? 100 ಅಂದರೆ ಎಷ್ಟು? 8,000 ಆಗುತ್ತೆ. ಎಷ್ಟು? 8,000. ಆಪ್ಷನ್ ನಂಬರ್ ಡಿ ನೋಡಿ. ಶಾರ್ಟ್ಕಟ್ಟಲ್ಲಿ ಮಾಡೋಕ್ಕೆ ಹೋಗಬೇಕು. ಇಂಥವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಓಕೆ, ಎಸ್. 12th ಒನ್. ಗೋಳದ ವ್ಯಾಸವು 56 ಸೆಂಟಿಮೀಟರ್ ಆಗಿದ್ದರೆ ಅದರ ಮೇಲ್ಮೈ ವಿಸ್ತೀರ್ಣವೆಷ್ಟು? ಇಲ್ಲಿ ಪೈ = 22/7 ಅಂತ ತಗೊಳ್ಳಿ ಅಂತ ಕೊಟ್ಟಾರು. ಅದು ಗ್ಯಾಪ್ ಆಗೈತೆ ಅಷ್ಟೇ. ಓಕೆ, ಹಾಂ. ಮೇಲ್ಮೈ ವಿಸ್ತೀರ್ಣ, ಸರ್ಫೇಸ್ ಏರಿಯಾ ಅಂತಂದಾಗ ಫಾರ್ಮುಲಾ ಏನಾಗುತ್ತೆ ಹೇಳ್ರಿ? 4πr². 4 ಇಲ್ಲಿ ವ್ಯಾಸ ಕೊಟ್ಟಾರ, ಡಯಾಮೀಟರ್ ಕೊಟ್ಟಾರ. ನನಗೆ ತ್ರಿಜ್ಯ ಬೇಕಾಗಿತ್ತಂದ್ರೆ ಏನು ಮಾಡಬೇಕು? D/2 ಮಾಡಬೇಕು. ಅಂತಂದ್ರೆ 56 ಅರ್ಧ ಎಷ್ಟು? ಇದು 56 ಅದ ಅಂದರೆ ಇದು ಎಷ್ಟಾಗುತ್ತೆ? 28 ಆಗುತ್ತೆ. ಹಾಂ, ಪೈ ಐತಲ್ಲ ಇದು. ಹಾಂ, 22/7 × 28 × 28. 7 1 7 4 28. 22 4 88 × 4 × 28. ಇದೆಲ್ಲ ಮಲ್ಟಿಫಿಕೇಷನ್ ಮಾಡಿರಿ. ಫೈನಲ್ ಆನ್ಸರು 9856 cm². ಮೆನ್ಸುಲೇಷನ್ ಕ್ಷೇತ್ರಫಲದ ಮೇಲೆ, ಕ್ಷೇತ್ರ ಗಣಿತದ ಮೇಲೆ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ನೆನಪಿರಲೇಬೇಕು. ಓಕೆ, ಹಾಂ. ನೆಕ್ಸ್ಟ್ ಕ್ವಶನ್ 13th ಒನ್ ನೋಡಿರಿ. ಒಂದು ಆಯತದ ಉದ್ದ ಮತ್ತು ಅಗಲಗಳ ಅನುಪಾತವು 21 20 ಅಂತಂದರೆ ಇದು 20 ಇದು 21. ಅದರ ಪರಿಧಿಯು 164 ಸೆಂಟಿಮೀಟರ್ ಆದರೆ ಅದರ ಕರ್ಣದ ಉದ್ದವೆಷ್ಟು ಅಂತ ಕೇಳ್ಯಾರಂತಂದ್ರೆ ಇಲ್ಲಿ ಏನದ? ನಮ್ಮದು 20x ಅಥವಾ 21x ಅಂತ ಇಟ್ಕೊಂಬಿಡ್ರಿ. ಈಗ ಏನದ ಫಾರ್ಮುಲಾ? 2 × ಬ್ರಾಕೆಟ್ ಉದ್ದ ಪ್ಲಸ್ ಅಗಲ 21x = 164. ಓಕೆ, 164 ಆಯಿತು. ಈಗ ಎಷ್ಟಾಗುತ್ತೆ? 21 ಅಂದರೆ ಇವೆರಡು ಸೇರಿಸ್ರಿ 41. ಟೋಟಲ್ 82x = 164. ಹೌದಾ? ಎಸ್, 164 ಅಂತಂದಾಗ 82x = 164. x = 2 ಬಂತು. x = 2 ಅಂತಂದಾಗ ನಾವು ಈಗಾಗಲೇ ನಿಮಗೆ ಗೊತ್ತದ ತ್ರಿವಳಿಗಳು ಅಂತಂದಾಗ ಇದು 21 ಇದು 20 ಆಯ್ತಂದ್ರೆ ಇದು ಏನಾಗುತ್ತೆ ಹೇಳ್ರಿ? 29 ಆಗುತ್ತೆ. ಅಂತಂದ್ರೆ 29x ಅಂದಂಗೆ ಇದು. ಇಲ್ಲಿನೂ x ಅದ, ಇಲ್ಲಿನೂ x ಅದ. ಹೌದಾ? ಇದು x, ಇದು x, ಇದು x. ಇಲ್ಲಿ x ವ್ಯಾಲ್ಯೂ ಹಾಕ್ಬೇಕು. 29x ಅಂದಾಗ ಇಲ್ಲಿ 29 ಇಲ್ಲ ಅಂತ ಡಯಾಗೋನಲ್ ಅಂದಾಗ ನಾವು x ಅಂತ ಕನ್ಸಿಡರ್ ಮಾಡ್ತೀವಿ ಯಾವುದೋ ಒಂದು ಕೇಳಿದಾಗ. ಸೊ ಅದು x ಕನ್ಸಿಡರ್ ಮಾಡಿದಾಗ ಎಷ್ಟು ಬರುತ್ತೆ?
29x ಅಂತಂದಾಗ 29 ಇಂಟು 2 ಅಂತಂದಾಗ ಎಷ್ಟು ಬರುತ್ತೆ ರೀ? 58. ಎಷ್ಟು ಬಂತು? ಆಪ್ಷನ್ ನಂಬರ್ ಎ 58 ನೋಡಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಕ್ವಶನ್ಸು ಬಂದೇ ಬರ್ತಾವೆ, ಗೊತ್ತಿರಬೇಕು. ಸಂಭವನೀಯ ಪ್ರಶ್ನೆಗಳು ಅಂತೇಳಿ ಅದಕ್ಕೆ ತಗೊಂಡಿದ್ದು. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ, ಬಹು ಸ್ಟೋರ್ ಔಟ್ಲೆಟ್ ಒಂದು ವಾರದಲ್ಲಿ 1375 ವಸ್ತುಗಳನ್ನು ಮಾರಾಟ ಮಾಡಿ 25ರಷ್ಟು ಲಾಭವನ್ನು ಗಳಿಸುತ್ತದೆ. ಗಳಿಕೆಯು ವಸ್ತುಗಳ ಕ್ಯೂ ಸಂಖ್ಯೆಯ ಮಾರಾಟದ ಬೆಲೆಗೆ ಸಮನಾಗಿದ್ದರೆ ಕ್ಯೂನ ಮೌಲ್ಯವೆಷ್ಟು ಅಂತಂದಾಗ ಈ ಫಸ್ಟಿಗೆ 25% ನಾನು ಭಿನ್ನರಾಶಿಗಳು ಬರ್ಕೊತೀನಿ. ಅಂದ್ರೆ ಇದು ಕಾಸ್ಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸು. ಇದು 4 ಅಂದಾಗ ಇದು 5 ಆಗುತ್ತೆ, ಹೌದಾ? ಈ 5 ಅಂದ್ರನ ಕೊಟ್ಟಾನ ಎಷ್ಟದ? 1375. ಅಂದರೆ ಎಕ್ಸ್ ಅಂದ್ರೆ ಈ 5 ಒಂದಲೇ 5, 2 10, 5 7 35, 5 5 ಅಂತಂದ್ರೆ ಎಷ್ಟು ಬಂತು? 275 ಅಂತಂದ್ರೆ ಅವ್ರು ಕೇಳಿದ್ದೇನು? ಕ್ಯೂನ ಮೌಲ್ಯದ ಎಷ್ಟು ಹೇಳ್ರಿ? 275. ಈ ಸಂಖ್ಯೆಗೆ ಎಕ್ಸ್ ಅಂದ್ರೆ ಇದರ ಅರ್ಥ 4x 5x ಅಂತಂದಾಗ ಈ ಎಕ್ಸ್ ವ್ಯಾಲ್ಯೂ ನನಗೆ ಎಷ್ಟು ಬಂತು? 275 ಆನ್ಸರು. ಓಕೆ, ಭಿನ್ನರಾಶಿ ಕೊಟ್ಟಾಗ ಈ ಥರ ಮಾಡಲೇಬೇಕು ಶಾರ್ಟ್ಕಟ್ಟಾಗಿ. ಎಸ್, ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಸಿಂಪ್ಲಿಫಿಕೇಷನ್ ಅದ. ಇಲ್ಲಿ ನೋಡಿರಿ, 3 1 3 5 15, 5 ಉಳಿತು, ಹೌದಾ? 5 ಉಳಿತಾ? ಎಸ್, ಇದೆಲ್ಲ ಸಿಂಪ್ಲಿಫಿಕೇಷನ್ ಅಂದರೆ 3 4 16 20 22 ಉಳಿತಿಲ್ಲ. ಈ ಟೋಟಲಿ 22 ಉಳಿತು. ಆಮೇಲೆ 8 1 8 111, ಹೌದಾ? 3/1 ಬಂತು, ಪ್ಲಸ್ ಆಮೇಲೆ 21, ಇದು 46 ಮೈನಸ್ 42. ಇಲ್ಲಿ ಬರೀತೀನಿ, 46 ಮೈನಸ್ 42 ಪ್ಲಸ್ 3/1 ಪ್ಲಸ್ 22. ಇದ್ರಾಗ ಇಲ್ಲಿ ಎಷ್ಟು ಉಳಿತು? ಇಲ್ಲಿ 4 ಉಳಿತು, ಇವುಗಳೆಲ್ಲ ಪ್ಲಸ್ ಮಾಡ್ಕೊ. ಇದೊಂದು 137 ಬಂತು ನೋಡಿರಿ. ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಯಾವುದು? ಡಿ. ಆಪ್ಷನ್ ನಂಬರ್ ಡಿ. ಎಷ್ಟು ಬಂತು? 137. ನೆಕ್ಸ್ಟ್ 16th ಒನ್ ನೋಡಿರಿ. ಇದು ವೆನ್ ಡಯಾಗ್ರಾಮ್ಸ್ ಮೇಲೆ ಟೇಬಲ್ ಚಾರ್ಟ್ ಬಗ್ಗೆ ಅದ. ಏನದ? ಮೆಟ್ರೋಪಾಲಿಟನ್ ನಗರಗಳಲ್ಲಿ 2015ರಿಂದ 2020ರವರೆಗಿನ 4 ತಯಾರಕ ಕಾರುಗಳ ಮಾರಾಟದ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಎಲ್ಲ ಅಂಶಗಳು ಸಾವಿರಾರು ಸಂಖ್ಯೆಯಲ್ಲಿವೆ. ಅಂದರೆ 44,000 ಈ ರೀತಿಯಲ್ಲ. 6 ವರ್ಷಗಳ ಸಂಪೂರ್ಣ ಅವಧಿಯಲ್ಲಿ ನಗರದ 4 ತಯಾರಿಕಾ ಕಾರುಗಳ ಒಟ್ಟು ಮಾರಾಟ ಎಷ್ಟು ಅಂತಂದ್ರೆ ಇವನ್ನೆಲ್ಲ ಕೂಡಿಸ್ಬೇಕು. ಇವೆಲ್ಲ ಕೂಡಿಸ್ಬೇಕು. ಎಲ್ಲ ಕೂಡಿಸಿದ ಮೇಲೆ ಎಷ್ಟು ಬರುತ್ತಲ್ಲ ಅದು ಮೊತ್ತ 1053 ಬರುತ್ತೆ. ಸಾವಿರಗಳಲ್ಲಿ ಅಂತಂದರೆ ಏನು? 30. ಇದು ಫೈನಲ್ 10,53,000. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಯಾವುದು? ಬಿ. ಇದ್ರ ಮೇಲೇನೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ವೆನ್ ಡಯಾಗ್ರಾಮ್ಸ್ ಮೇಲೆ ಅಥವಾ ಪೈ ಚಾರ್ಟ್ ಮೇಲೆ ಯಾವುದಾದ್ರೂ ವೆನ್ ಡಯಾಗ್ರಾಮ್ಸ್ ಅಲ್ಲ, ಇದು ಪೈ ಚಾರ್ಟ್ ಅಥವಾ ಟೇಬಲ್ ಗ್ರಾಫ್, ಇದರಲ್ಲಿ 4 ಟೈಪ್ ಬರ್ತವೆ. ಇದರಲ್ಲಿ ಯಾವುದಾದ್ರೂ 1 ಟೈಪ್ ಅಂತೂ ಕೊಟ್ಟಿರ್ತಾನೆ. ನೆಕ್ಸ್ಟ್ ನೋಡಿರಿ, ಒಬ್ಬ ಕಾರ್ಮಿಕನು ನಿರ್ದಿಷ್ಟ ಸಂಖ್ಯೆಯ ದಿನಗಳವರೆಗೆ 8,500 ರೂಪಾಯಿಗಳನ್ನು ಗಳಿಸಿದರೆ ಕೆಲವು ದಿನಗಳಿಂದ ಗೈರು ಹಾಜರಾದ ಕಾರಣ 6,050 ಮಾತ್ರವನ್ನು ಗಳಿಸ್ತಾನೆ. ಅವನು ಗೈರು ಹಾಜರಾದ ದಿನಗಳ ಸಂಖ್ಯೆ ಎಷ್ಟು? ದಿನಗಳ ಸಂಖ್ಯೆ ಕೇಳ ನೋಡ್ರಿ. 8,500 ಅದ, ಅವು ಕರೆಕ್ಟ್ ಹೋದಂದ್ರೆ. ಆದರೆ ಆಪ್ಷನ್ ಆದಂದ್ರೆ 6,050 ಅದ. ಸಿಂಪ್ಲಿಫಿಕೇಷನ್ ಮಾಡಿರಿ. 5 1 5 7 35 0. ಇಲ್ಲಿ 5 1 5 2 10 5 1 ಅಂದರೆ ಡಿಫ್ರೆನ್ಸ್ ಎಷ್ಟದ?
49 ಅದಲ್ಲ ಅಂದರೆ 49 ದಿನ ನೋಡಿರಿ. ಅವ್ನು ಬಿಟ್ಟದ್ದು ದಿವಸ ಅಷ್ಟು. ಟ್ರಿಕ್ಸ್ ಇವು ಶಾರ್ಟ್ಕಟ್ ಟ್ರಿಕ್ಸ್. ಇದೇ ರೀತಿ ತುಂಬ ಟ್ರಿಕ್ಸ್ ಅದಾವೆ ನೋಡಿ. ಬರ್ತಾ ಬರ್ತಾ ಮಾಡ್ತಾ ಹೋಗ್ತೀನಿ. ನೀವು ಪ್ರತಿದಿನ ಕ್ಲಾಸನ್ನು ನೋಡ್ತಾ ಇರಬೇಕು. ನಾ ಹಾಕಿದ ನಂತರ ಅಪ್ಲೋಡ್ ಮಾಡಿದರೆ ಕಂಪಲ್ಸರಿ ಎಂಡ್ವರೆಗೂ ನೋಡಿರಿ. 49. 18th ಕ್ವಶನ್ ನೋಡಿರಿ. 70 ಪುರುಷರು ಮತ್ತು 100 ಮಹಿಳೆಯರು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಒಂದು ಸಾಮೂಹಿಕ ನೇಮಕಾತಿ ಡ್ರೈವ್ನಲ್ಲಿ ಸಮಾನ ಸಂಖ್ಯೆಯ ಪುರುಷರು ಮತ್ತು ಮಹಿಳೆಯರನ್ನು ನೇಮಿಸಿಕೊಳ್ಳಲಾಗುತ್ತದೆ ಮತ್ತು ಅವರ ಅನುಪಾತವು 3:4 ಆಗುತ್ತದೆ. ನೇಮಕಾತಿಯ ನಂತರ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಒಟ್ಟು ಜನರ ಸಂಖ್ಯೆ ಎಷ್ಟು ಅಂತ ಕೇಳಿ. ಈಗ ಟೋಟಲು 70 ಅದರ, ಇವರು 100 ಅದ. ಹೌದಾ? ಎಸ್. ಇಲ್ಲಿ ಎಷ್ಟೋ ಜನ ಸೇರಿಸ್ಯಾರ ಗೊತ್ತಿಲ್ಲ ನನಗೆ. ಆದ್ರೆ ಅವರ ಅನುಪಾತ ಎಷ್ಟು ಬರುತ್ತೆ? 3:4 ಬರುತ್ತೆ. ಅಂದ್ರೆ ಈ 70ಕ್ಕೆ ಎಷ್ಟೋ ಕೂಡಿಸಿದ್ರೆ ಅದು 3 ಎಷ್ಟೋ ಮಗ್ಗಿಲೆ 3 ಹೋಗ್ಬೇಕನ್ನ. ಇಲ್ಲಿ ಎಕ್ಸ್ ಈಕ್ವಲ್ ಟು ನಾನು 20 ಹಾಕಿದ್ನಂದ್ರೆ, ಎಕ್ಸ್ ಈಕ್ವಲ್ ಟು 20 ಹಾಕಿದ್ದಂದ್ರೆ ಇಲ್ಲಿ 20, ಇಲ್ಲಿ 20, ಟೋಟಲ್ ಎಷ್ಟಾಗುತ್ತೆ? 40 ಆಗುತ್ತೆ ಸೇರಿಸಿದ್ರೆ. ಅಂದ್ರೆ ಇದನ್ನು ಸೇರಿಸಿದ್ರೆ 170, 40, ಟೋಟಲ್ ಎಷ್ಟಾಗುತ್ತೆ? 210. ಇದು ನಮ್ಮದು ಫೈನಲ್ ಆನ್ಸರ್. ಏನು ಬಂತು? 210. ಇದು 4:3 ಬರುತ್ತಿಲ್ಲ ಸರ್ ನೋಡಿರಿ. 70 1 20 ಎಷ್ಟಾಯ್ತು ರೀ? 90 ಆಯ್ತು. ಇದು 100 120 ಅಂದ್ರೆ 120 ಆಯ್ತು. 3 ಈ 0 ಹೋಯಿತು. 3 3 4 ಬಂತಲ್ಲ. ಅಂತಂದ್ರೆ ಆ್ಯಕ್ಚುಯಲ್ ಆಗಿ ಫೈನಲ್ ಆಗಿ ಒಟ್ಟು ಜನರ ಸಂಖ್ಯೆ ಎಷ್ಟು? 210, 210 ಅಂತ ಬರುತ್ತೆ. ಓಕೆ. ಸಕ್ಕರೆಯ ಬೆಲೆಯಲ್ಲಿ 15% ಕಡಿತವು ಅರುಣಾ ರೈಗೆ 6 kg ಆಗಬೇಕು. 6 kg ಹೆಚ್ಚು ರೂಪಾಯಿಗೆ ಖರೀದಿಸಲು ಅನುವು ಮಾಡುತ್ತದೆ. ಅಂದ್ರೆ 6 kg ಹೆಚ್ಚು ಹಾಕಿ ಕೊಂಡ್ಕೊಳ್ಳೋಕೆ ಅನುಕೂಲ ಆಕತ್ತೆ. 15% ಕಡಿಮೆ ಆಗಂತಲೇ. 272 ಇಲ್ಲಿ ಈ ನಂಬರ್ ಏನದಲ್ಲ ಇಲ್ಲಿ ಬರಬೇಕು. 272 ರೂಪಾಯಿ ಖರೀದಿಸಲು ಅನುವಾಗುತ್ತದೆ. ಪ್ರತಿ kg ಸಕ್ಕರೆಯ ಕಡಿಮೆ ಬೆಲೆ ಎಷ್ಟು ಅಂತ ಕೇಳಿದೆ. ಕಡಿಮೆ ಬೆಲೆ ಎಷ್ಟು ಅಂತ ಕೇಳಿದ್ರೆ ಈಗ 15% ನಾನು ಭಿನ್ನರಾಶಿಯೊಳಗೆ ಬರೀತೀನಿ. ಅಂದರೆ 3/20 ಆಗುತ್ತೆ. ಎಸ್. ಅದರ ಪ್ರೈಸು ಆಮೇಲೆ ಇದು ಕಡಿಮೆ, ಇದು ರೇಷು. ಅಂದರೆ ಟೋಟಲ್ ಎಷ್ಟಾಗುತ್ತೆ? ಇದು 20, ಇದು 70. ಅಂದರೆ ಇದು 17 ಆದರೆ ಇದು 20. ಡಿಫ್ರೆನ್ಸು 3 ಅದ. ಅಂತಂದ್ರೆ 3 ಅಂದ್ರೆ 6 kg ಅಂತ ಕೊಟ್ಟಾನ. ಅಂದರೆ ಟೋಟಲ್ ಅಂತ ಅವ್ರು ಕೇಳಿದಾರಲ್ಲ. ಅಂದ್ರೆ ಇಲ್ಲಿ 17 ಮತ್ತು 20 ಅದಲ್ಲ, ಇಲ್ಲಿ ಬರೀತೀನಿ. ಈ 3 ಅಂದ್ರೆ 6 kg ಇಂಟು 2 ಮಾಡ್ಯಾರ. ಇದಕ್ಕೂ ಇಂಟು 2 ಮಾಡಿದರೆ 40 ಬಂತು. ಇದಕ್ಕೆ ಇಂಟು 2 ಮಾಡಿದರೆ 34 ಬಂತು. ಹಾಗಾದ್ರೆ ಅಲ್ಲಿ 272 ರೂಪಾಯಿಗೆ ಅಂತಂದ್ರೆ ಇದು ಟೋಟಲ್ 40ಕ್ಕೆ 272 ರೂಪಾಯಿ ಅವ್ರಿಗೆ ಅನುಕೂಲ ಆಗುತ್ತೆ. ಅಂದರೆ ಎಷ್ಟು? 41 4 24, 6.8 ನೋಡಿರಿ. ಎಷ್ಟಾಗುತ್ತೆ? 6.8. ಸಿ ಆಪ್ಷನ್ ನೋಡಿರಿ. ಆಪ್ಷನ್ ನಂಬರ್ ಸಿ. ಈ ತರಹದ ಪ್ರಶ್ನೆಗಳು ಕೂಡ ಏನಾಗ್ತವೆ? ಅರೈಸ್ ಆಗ್ತವೆ. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಂಪೇರ್ ಮಾಡಿಕೊಂಡು ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಕೆಲವೊಂದು ಇಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ ತಕ್ಷಣ ಸ್ವಲ್ಪ ಹಿಂದೆ ಮುಂದೆ ಆಗ್ತವೆ. ಸೊ ನೆಕ್ಸ್ಟ್ ಟೈಮ್ ಆ ಥರ ಆಗ್ಲಿಕ್ಕೆ ಬಿಡೋಂಗಿಲ್ಲ. ಓಕೆ. ಎಸ್. ನೆಕ್ಸ್ಟ್ ನೋಡಿರಿ. ಎ ಮತ್ತು ಬಿ ದ್ರಾವಣಗಳಲ್ಲಿ ಆಮ್ಲ ಮತ್ತು ನೀರಿಗೆ ಅನುಪಾತವು 2:7, 4:5 ಆಗಿದೆ. ಪರಿಹಾರಗಳನ್ನು 4:3 ಅನುಪಾತದಲ್ಲಿ ಬೆರೆಸಲಾಗುತ್ತದೆ. ಆಮೇಲೆ ಬೆರೆಸ್ತಾರೆ. ಮತ್ತು ಪರಿಣಾಮವಾಗಿ ಅದು ಬೆರಿಕೆ ಆದ ಮೇಲೆ ದ್ರಾವಣದಲ್ಲಿ ಆಮ್ಲ ಮತ್ತು ನೀರಿನ ಪ್ರಮಾಣ ಎಷ್ಟು ಅನುಪಾತದಲ್ಲಿ ಅಂತ ಕೇಳಿ.
ಈ ರೀತಿ ಕೊಟ್ಟಾಗ ನೋಡ್ರಿ, ಫಸ್ಟಿಗೆ ಎ ಮತ್ತು ಬಿ ಅಂತ ಕೊಟ್ಟಾರೆ. ಇದ್ರಾಗ ಆಲ್ಕೋಹಾಲು ಅದ, ಆಮ್ಲ ಅದ, ಆಮೇಲೆ ವಾಟರ್ ಅದ. ಇಲ್ಲಿನೂ ಆಮ್ಲ, ವಾಟರ್. ಇದು 2 7 ಅದ, ಇಲ್ಲಿ 4 5 ಅದ. ಇಲ್ಲಿ ಮೂರನೇ ಅನುಪಾತ ಏನು ಕೊಟ್ಟಾನಲ್ಲ, ಇವು ಎರಡಕ್ಕೂ ಸೇರಿನ ಇಂಟು 4 ಮಾಡ್ತೀನಿ. ಇದು ಒಂದೇದು, ಇವು ಎರಡಕ್ಕೂ ಸೇರಿ ಇಂಟು 3 ಮಾಡ್ತೀನಿ. ಯಾಕಂದರೆ ಬೆರಿಕೆ ಆ ಅನುಪಾತದಲ್ಲಿ ಬೆರಿಕೆ ಮಾಡ್ಯಾನ ಎರಡಕ್ಕೂ. ಈಗ ಹೊಸದು ಏನು ಬರುತ್ತೆ ನೋಡ್ರಿ, 4 2 8, 4 7 28. ಹೌದಾ? ನೆಕ್ಸ್ಟ್ ಇಲ್ಲಿ 3 4 12, 3 5 15. ಶಾರ್ಟ್ಕಟ್ ಹೇಳತ್ತೀನಿ ಅಷ್ಟೇ. ಇವ್ನು ಕೂಡಿಸ್ಬಿಡ್ರಿ, ಮುಗಿದ ಹೊತ್ತು ನಮ್ಮದು. 12 1 8 20. 20 ಎಲ್ಲಿದೆ? ಆಪ್ಷನ್ ನಂಬರ್ ಡಿ, 20 43. ಫೈನಲ್ ಆನ್ಸರ್ ಆಪ್ಷನ್ ನಂಬರ್ ಡಿ. ನೋಡಿರಿ, ಈ ರೀತಿ ಕ್ವಶನ್ಸ್ ನೋಡಿರಿ ಹೆಂಗೆ ಮಾಡ್ಬೇಕು ಅನ್ನೋದನ್ನು. ಶಾರ್ಟ್ಕಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಿಶ್ರಣಗಳಲ್ಲಿ. ಓಕೆ, ಎಸ್. 21st ಕ್ವಶನ್ ನೋಡಿರಿ. ಶುಭಮ್ ಅವರು ಮೀಶೋ ಅವರಿಂದ 500 ರೂಪಾಯಿಗೆ ಪುಸ್ತಕವನ್ನು ಖರೀದಿ ಮಾಡ್ತಾನೆ. ಆಮೇಲೆ ಮೀಶೋ ಪ್ಯಾಕಿಂಗ್ಗೆ ಹೆಚ್ಚುವರಿಯಾಗಿ 25 ರೂಪಾಯಿ ಮತ್ತು ಪುಸ್ತಕವನ್ನು ತಲುಪಿಸಲು 50 ರೂಪಾಯಿ ಹೆಚ್ಚು ವಿಧಿಸ್ತಾನೆ. 16% ಲಾಭ ಗಳಿಸಲು ಶುಭಮ್ ತನ್ನ ಪುಸ್ತಕವನ್ನು ಯಾವ ಮೊತ್ತಕ್ಕೆ ಮಾರಾಟ ಮಾಡಬೇಕಂತ ನಾನು ಟೋಟಲ್ ನೋಡಿರಿ. ಫಸ್ಟಿಗೆ 500 ಅದ, ಅದಕ್ಕೆ ಎಕ್ಸ್ಟ್ರಾ 25, ಆಮೇಲೆ ಮತ್ತೊಂದು 50 ಎಕ್ಸ್ಟ್ರಾ ಮಾಡ್ತಾನೆ. ಟೋಟಲ್ ಎಷ್ಟಾಯಿತು? 575. ಹೌದಾ? 575 ಅದು. ಇಲ್ಲಿ ನೋಡಿರಿ, 575ಕ್ಕೆ ಇಂಟು 16% ಲಾಭಕ್ಕೈತಾನೆ 116 ಆಗ್ಬೇಕೈತೆ ಅವನಿಗೆ. ಇದು ಸಿಂಪ್ಲಿಫಿಕೇಶನ್ ಏನಾದ್ರು ಮಾಡೋಕ್ಕಾಗುತ್ತೇನೋ? ಇಲ್ಲ. ಇದನ್ನು ಹೆಂಗೆ ಮಾಡ್ಬೇಕು ನೋಡಿರಿ, ಇದನ್ನು ಡಬಲ್ ಮಾಡ್ಕೊರಿ. ಅಂದರೆ ಎಷ್ಟಾಯಿತು? 1150. ಇದೇನೈತಲ್ಲ ಹಾಫ್ ಮಾಡ್ಕೊರಿ, ಅರ್ಧ. ಅರ್ಧ ಮಾಡಿದ್ರೆ ಎಷ್ಟಾಯಿತು? 58 ಆತ. ಇನ್ನೂ ಏನು ಮತ್ತು ಹಂಗಾಗತ್ತೆ, ಮತ್ತು ಡಬಲ್ ಮಾಡ್ಕೊರಿ. ಇದೆಷ್ಟಾಯಿತು? 2300 ಆಯಿತು. ಇದನ್ನು ಹಾಫ್ ಮಾಡ್ಕೊರಿ, 29 ಆಯಿತು. ಅಂದರೆ ಡಿವೈಡೆಡ್ ಬೈ ಮಾಡೋಕ್ಕೆ ನಿಮಗೆ ಈಸಿ ಆಗಲಂತೆ. ಇದು ಡಬಲ್ಲು, ಇದು ಹಾಫ್. ಇದು ಡಬಲ್ಲು, ಇದು ಹಾಫು. ಮಾಡ್ಕೊತ ಹೋದಾಗ ಈಸಿ ಆಗುತ್ತೆ. ಇವೆರಡು 0 ಆತ, ಇವೆರಡು 0. ಇಲ್ಲೇನು ಈಸಿ ಆಗುತ್ತೆ ನೋಡಿ, 23 × 29 ಮಾಡಿಬಿಟ್ರೆ ಫೈನಲ್ ಆನ್ಸರ್ ಬಂತು ನನಗೆ. ಮುಗಿದು ಹೋಯಿತು. 6 6 7. ಅಂದರೆ ಈ ರೀತಿ ಇದ್ದಾಗ ನೀವು ಅದನ್ನು ಡಬಲ್ ಮಾಡ್ಕೊಂಡು ಇದನ್ನು ಅರ್ಧ ಮಾಡಿಕೊಂಡು ನೀವು ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋದ್ರೆ ಜಲ್ದಿ ಆನ್ಸರ್ ಸಿಗುತ್ತೆ. ಓಕೆ, ಎಸ್. ಆ ರೀತಿಯೂ ಬರುತ್ತೆ, ಅಲ್ಲಿ ಮಾಡಿರೋನು. ಅದು ನಿಮಗೆ ಲೇಟ್ ಆಗುತ್ತೆ ಅಷ್ಟೇ, ಅಂದರೆ ಮಲ್ಟಿಫಿಕೇಷನ್ ಮಾಡ್ಬೇಕಂದ್ರೆ. ನೆಕ್ಸ್ಟ್ 22 ಕ್ವಶನ್ ನೋಡಿ, 22nd. ದೋಣಿಯು ಸ್ಥಿರ ನೀರಿನಲ್ಲಿ 7 km/h ವೇಗದಲ್ಲಿ ಚಲಿಸಬಹುದು. ಸ್ಟ್ರೀಮ್ನ ವೇಗವು 3 km/h ಆಗಿದೆ. ದೋಣಿಯು 60 ಕಿಲೋಮೀಟರ್ ಅಪ್ಸ್ಟ್ರೀಮ್ನಲ್ಲಿ ಪ್ರಯಾಣಿಸಲು ತೆಗೆದುಕೊಂಡ ಒಟ್ಟು ಸಮಯವನ್ನು ಕಂಡುಹಿಡಿಯಿರಿ ಮತ್ತು ಆರಂಭಿಕ ಹಂತಕ್ಕೆ ತಿರುಗಿ ಬರುವಾಗ, ಅಂದರೆ ಟೋಟಲ್ ಏನು ಹೇಳೋಣ, ಒಟ್ಟು ಸಮಯವನ್ನು ಕಂಡುಹಿಡಿಯೋಣ. ಹೋಗಿ ಹೊಳ್ಳಿ ಬರೆಯೋಕೆ 60 ಕಿಲೋಮೀಟ್ರ್. ಈಗ ನೋಡಿರಿ ಏನದು, ಸಿಂಪಲ್ ಅದ. 60, ಇದು 60, ಹೋಗಾಕ 60, ಬರಾಕ 60 ಡಿವೈಡೆಡ್ ಬೈ ಅಪ್ಸ್ಟ್ರೀಮ್ ಅಂದಾಗ ಮೈನಸ್ ಆಗತ್ತೆ. ಹೌದಾ? ಡೌನ್ ಸ್ಟ್ರೀಮ್ ಅಂದಾಗ ಎರಡು ನದಿದು ಮತ್ತು ಬೋಟದು ಆ್ಯಡ್ ಆಗತ್ತೆ. ಇದು ಸಿಂಪ್ಲಿಫಿಕೇಷನ್ ಮಾಡಿರಿ, ಮುಗಿದು ಹೋಯಿತು. ಏನು ಬರುತ್ತೆ? 60 ಡಿವೈಡೆಡ್ ಬೈ 7 - 3 ಅಂದರೆ 4 ಪ್ಲಸ್ 60 ಡಿವೈಡೆಡ್ ಬೈ 10. ಈ 0 ಈ 0 4 1 4 1 4 4 5 20. 15 ಪ್ಲಸ್ 6 ಅಂತಂದರೆ ಎಷ್ಟು ಬಂತು? 21 ಅವರ್ಸ್. ಇಲ್ಲೇ 21 ಗಂಟೆಗಳು. ವೆರಿ ಈಸಿ ಆಗುತ್ತೆ. ಹೋಗಿ ಬರ್ಲಿಕ್ಕಂತಂದ್ರೆ ಈಗ ಯಾವುದೇ ಒಂದು ನೀವು ಇದು ನದಿ ಐತೈತರ ಈ ಕಡೆ ಡೌನ್ ಸ್ಟ್ರೀಮ್ ಹೋಗಾಗ ನಿಮ್ಮದು ಬೋಟ್ ಸ್ಪೀಡು ಪ್ಲಸ್ ರಿವರ್ ಸ್ಪೀಡ್ ಆ್ಯಡ್ ಆಗುತ್ತೆ. ಹಿಂಗೆ ಹೋಗ್ತೀರಂತಂದ್ರೆ ಬೋಟ್ ಸ್ಪೀಡು ಮೈನಸ್ ರಿವರ್ ಸ್ಪೀಡ್ ಅಂದರೆ ನಿಮಗೆ ವಿರುದ್ಧವಾಗಿ ಅದು ಅಪೋಸಿಷನ್ ಆಗುತ್ತೆ, ಸ್ಲೋ ಆಗುತ್ತೆ ಅವಾಗ. ಅದಕ್ಕೋಸ್ಕರ ಮೈನಸ್ ಆಗುತ್ತೆ. ಓಕೆ, ಎಸ್. ಎಮ್ ಅನುಪಾತ ಎನ್ ಈಕ್ವಲ್ ಟು 5 ಅನುಪಾತ
5:4. ಹಾಗಾದರೆ m² ಪ್ಲಸ್ n² ಇಷ್ಟು m² ಮೈನಸ್ n² ಎಷ್ಟಾಗುತ್ತೆ ಅಂತ ಕೇಳ. ಇದನ್ನು ಹಿಂಗೆ ಬರಿಬೋದು, m/n ಈಕ್ವಲ್ ಟು 5/4 ಈಕ್ವಲ್ ಟು, ಇಲ್ಲಿ ಫಸ್ಟಕ್ಕೆ ಇದನ್ನು ಬರಿತೀನಿ, ಏನದ m², 5² ಎಷ್ಟು 25 ಪ್ಲಸ್ n² 4 14, ಇದು ಸೇಮ್ ಕೆಳಗಡೆ ಮೈನಸ್ ಆಗುತ್ತೆ, -16 ಅಂದರೆ ಎಷ್ಟು ಬಂತು 30 41 -9 41:9. ಇಷ್ಟೇ, ಸಿಂಪಲ್. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಯಾಕಂದ್ರೆ ಅನುಪಾತ ಸಮಾನುಪಾತ ಕಂಪಲ್ಸರಿ ಇದ್ದೇ ಇರುತ್ತೆ. ಅನುಪಾತ ಸಮಾನುಪಾತ ಪಾಲುದಾರಿಕೆ, ರೇಷಿಯೋ, ಪ್ರಪೋರ್ಷನ್ ಆ್ಯಂಡ್ ಪಾರ್ಟ್ನರ್ಶಿಪ್, ಇದ್ರ ಮೇಲೆ ಅಂತೂ ಫಿಕ್ಸ್ ಕ್ವಶನ್. ನೆಕ್ಸ್ಟ್ 24. ABC ನಡುವೆ ಹಣವನ್ನು ಹಂಚಿಕೆ ಮಾಡಿದರೆ ಯಾವ ರೀತಿಯಲ್ಲಿ 8:4:3? 8:4:3. ಈ ರೀತಿ ಇದ್ದಾಗ ಎ ತನ್ನ ಭಾಗವನ್ನು ಡಿ ಮತ್ತು ಇಗಳ ನಡುವೆ 9:7 ಅನುಪಾತದಲ್ಲಿ ಭಾಗಿಸಿದರೆ ಸಿಯ ಷೇರಿನ ಅನುಪಾತವು ಡಿಗೆ ಎಷ್ಟಾಗುತ್ತದೆ? ಅಂದರೆ ಸಿ ಮತ್ತು ಡಿ ನಡುವಿನ ಅನುಪಾತ ಕೇಳೋಣ. ಸಿ ಮತ್ತು ಡಿ ನಡುವಿನ ಅನುಪಾತ ಅಂತಂದಾಗ ಇಲ್ಲಿ ನೋಡ್ರಿ, ಈಗ ಇವುಗಳನ್ನು ಏನು ಮಾಡ್ತೀನಿ ಅಂತಂದ್ರೆ ಟೋಟಲಾಗಿ ನಾ ಈಕ್ವಲ್ ಡಬಲ್ ಮಾಡ್ಕೊತೀನಿ, ಎಲ್ಲದಕ್ಕೂ × 2 ಮಾಡ್ಕೊತೀನಿ, ಹೌದಾ? ಎಸ್. ಈಗ ನೋಡ್ರಿ, 8 2 ಎಷ್ಟಾಯಿತು 16, 4 4 4 2 8, 3 3 2 6. ಓಕೆ, ಸಾರಿ. ಇಷ್ಟಾದಮೇಲೆ ಈಗ ಅವರು ಡಿ ಮತ್ತು ಇಗಳು ಕೊಟ್ಟಾರೆ, ಎಷ್ಟೈತಿ 9 7 ಕೊಟ್ಟಾರೆ, ಹೌದಾ? ಇದು 3 ಆಯಿತು, ಈಗ 2 ಆಯಿತು. ಅವ್ರು ಕೇಳಿದ್ದು ಯಾವುದು? ಸಿ ಮತ್ತು ಡಿ ಕೇಳ್ಯಾರ. ನನಗೆ ಸಿ ಇಲ್ಲದ, ಆಮೇಲೆ ಡಿ ಇಲ್ಲದ ಅಂತಂದ್ರೆ C/D ಅಂದ್ರೆ 6:9. C/D 6:9. ಇವೆರಡು 3 ಮಧ್ಯೆ ಒಳಗೆ ಹೋಗ್ತಾವೆ, 3 2 3 2:3. ಎಷ್ಟು ಬಂತು? 2:3. 2:3 ಫೈನಲ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್, 3 ಹುಡುಗಿಯರ ಸರಾಸರಿ ವಯಸ್ಸು 24 ವರ್ಷಗಳು. 3 ಹುಡುಗಿಯರ ಎಷ್ಟದ? ಸರಾಸರಿ 24 ಅದ. ಅವರ ವಯಸ್ಸುಗಳ ಅನುಪಾತ ಕೊಟ್ಟಾರ ನೋಡ್ರಿ, 7 8 9, ಹೌದಾ? ಈಗ ಟೋಟಲ್ ಎಷ್ಟಾಗುತ್ತೆ ನೋಡ್ರಿ, 24 ಆಯಿತು. 24 ಅಂದ್ರೆ ಟೋಟಲ್ ಎವರೇಜ್ 3 ಜನ ಅದಲ್ಲ, ಎಷ್ಟು? 3 ಜನ. 24 ವರ್ಷಗಳು. 24 ಮೂಲೆ ಎಷ್ಟು? 3 ಜನದ 72 ಆಯ್ತು. ಇದಕ್ಕೂ × 3 ಮಾಡಿಬಿಡ್ರಿ, ಯಾಕಂದ್ರೆ ಅತಿ ಕಿರಿಯ ವಯಸ್ಸಿನವ್ರಿಗೆ ಕೇಳ್ಯಾರಲ್ಲ, ಅತಿ ಹಿರಿಯ ದೊಡ್ಡದಾದತ್ಲಂಬರ ಅದಕ್ಕೆ 9 ಮೂಲೆ ಎಷ್ಟು? 27. ವೆರಿ ಇಂಪಾರ್ಟೆಂಟ್ ಕ್ವಶನ್ನ, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್. ಇನ್ನೂ 10 ಕ್ವಶನ್ಸ್ ಇದಾವೆ. ಸೊ ಅದಕ್ಕೋಸ್ಕರ ಇಲ್ಲಿ ಪೈ ಚಾರ್ಟ್ ಮೇಲೆ ಬಂತು ನೋಡ್ರಿ. ಮತ್ತು ಬಾರ್ ಚಾರ್ಟ್, ಸತತ 6 ತಿಂಗಳುಗಳಲ್ಲಿ ಅಂಗಡಿಯಿಂದ ಮಾರಾಟವಾದ ಕಂಪ್ಯೂಟರ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಇದೊಂದು 6 ತಿಂಗಳಲ್ಲಿ ಮಾರಾಟವಾದಂತಹ ಎಲ್ಲ ಸಂಖ್ಯೆಗಳನ್ನು ತೋರಿಸುತ್ತದೆ. ಓಕೆ, ಆಮೇಲೆ ಇದರೊಳಗೆ ಟೋಟಲ್ ಆಗಿ ಎಷ್ಟಾಗೈತಿ, ಈ ಅವಧಿಯಲ್ಲಿ ತಿಂಗಳಿಗೆ ಮಾರಾಟವಾಗುವ ಕಂಪ್ಯೂಟರ್ಗಳ ಸರಾಸರಿ ಸಂಖ್ಯೆ ಎಷ್ಟು? ಸರಾಸರಿ ಸಂಖ್ಯೆ ಅಂತಂದಾಗ ಇವನ್ನೆಲ್ಲ ಕೂಡಿಸ್ರಿ, ಟೋಟಲ್ ಕೂಡಿಸ್ರಿ. 100 161 220 ಅಂತಂದ್ರೆ 380, 380 690, 690 ಅಂದ್ರೆ 790 870. ಇದನ್ನೆಲ್ಲ ಕೂಡಿಸಿದ್ರೆ ಟೋಟಲ್ ಆಗಿ 1250 ಬಂತು. ಎವರೇಜ್ ಅಂದಾಗ ಎಷ್ಟು ಜನ? 1 2 3 4 5 6 ತಿಂಗಳು /6 ಮಾಡಿಬಿಡ್ರಿ. 6 2 12 0, 6 8 40, 8 6 40,
ಇಂಟು ಓಕೆ ನೋಡಿರಿ 6 2 12 0 6 8 48 ಎಸ್ ಮುಂದೆ ಪಾಯಿಂಟ್ದಾಗ ಬೇಡ ನಾವು ಪಾಯಿಂಟ್ದಾಗ ಎಷ್ಟು ಐತಿ 208 ಅದಲ್ಲ ಮುಂದೆ ಬೇಡ ಅವರು ಏನು ಮುಂದಿನ ಸಂಖ್ಯೆಯನ್ನು ತಗೊಂಡಿಲ್ಲ ಪಾಯಿಂಟ್ ಒಳಗೆ ಈ ಕಡೆನೇ ತೊಗೊಂಡ್ರು 208 ನೋಡಿರಿ ಆಪ್ಷನ್ ನಂಬರ್ ಡಿ. ಎಷ್ಟು ಬಂತು 208 ಬಂತಲ್ಲ. ಎಸ್ ನೆಕ್ಸ್ಟ್ ಕ್ವಶನ್ 5 ವರ್ಷಗಳು ಮತ್ತು 6 ವರ್ಷಗಳಿಗೆ 8% ವಾರ್ಷಿಕ ದರದಲ್ಲಿ ನಿರ್ದಿಷ್ಟ ಮೊತ್ತದ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 26. ಈ ಥರ ಕ್ವಶನ್ಸು SSC JDಗೆ ಈ ಸದ್ಯ ನಡೆಯುವಂತಹ ಎಕ್ಸಾಮ್ಗಳಲ್ಲಿ ಕೇಳ್ಯಾರ. ಸೊ ನಿಮಗೂ ಬರುಚ 100% ಬಂದೇ ಬರುತ್ತೆ. ಓಕೆ ಬಂದೇ ಬರುತ್ತೆ. SSC ಒಳಗೂ ಕೇಳ್ಯಾರ. ನಿಮ್ಗೆ RPF ಅಂತೂ ಫಿಕ್ಸ್ 100%. ಓಕೆ ನೋಡಿರಿ ಏನು ಮಾಡಬೇಕು ಟೋಟಲಾಗಿ ಅಂದ್ರೆ 26 ಐತಲ್ಲ ವ್ಯತ್ಯಾಸ. ಎಸ್ ಡಿಫ್ರೆನ್ಸ್ 26 ಅದ ಡಿವೈಡೆಡ್ ಬೈ ಎಷ್ಟು ವರ್ಷಕ್ಕೆ 8%. ಎಷ್ಟು ಶೇಕಡ ಅದಲ್ಲ 8%. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿಬಿಡ್ರಿ. ಎಷ್ಟು ಬಂತು 2 1 2 3 6 2 4 8 13 ಡಿವೈಡೆಡ್ ಬೈ 4 ಅಂತಂದ್ರೆ ಇದು ಪರ್ಸೆಂಟೇಜ್ ಕೇಳಲ್ಲ. ಹಾಂ ಎಷ್ಟು ಬರ್ತದೆ ಬಡ್ಡಿ ದರ ಎಷ್ಟಾಗುತ್ತದೆ ಪ್ರತಿಶತದಲ್ಲಿ ಅಂತಂದಾಗ ಇಂಟು 100 ಮಾಡಿಬಿಡ್ರಿ. ಅದಕ್ಕೆ 4 1 4 25 25 ಇಂಟು 13 ಅಂತಂದ್ರೆ 325 ಫೈನಲ್ ಮುಗಿದೋಯ್ತು 325 ಇಷ್ಟ ನೋಡಿ. RPFದಾಗ ಭಾಳ ಮಾಡಬಹುದು ಆದ್ರೆ ನಿಮ್ಮ ತಲೆಗೆ ಓಡ್ಬೇಕು. ಅದಕ್ಕೋಸ್ಕರ ಡೇ ಬೈ ಡೇ ನಾನು ಕ್ವಶನ್ಗಳನ್ನು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ತರ್ತಾ ಇರ್ತೀನಿ. ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ. 28th ಕ್ವಶನ್ ನೋಡಿ 8 ಮೀಟರ್ ಉದ್ದ 5 ಮೀಟರ್ ಎತ್ತರ ಮತ್ತು 5 ಮೀಟರ್ ಎತ್ತರ 27.5 ಸೆಂಟಿಮೀಟರ್ ಕೊಟ್ಟಾರ ನೋಡಿ. ಅಂದರೆ ಇದು ಮೀಟರು ಸೆಂಟಿಮೀಟರ್ ಕೊಟ್ಟಾರ ಅಂದ್ರೆ ಒಂದೇ ಇದ್ರಾಗ ಮಾಡ್ಕೋಬೇಕು. ಎಲ್ಲ ಸೆಂಟಿಮೀಟರ್ ಒಳಗೆ ಮಾಡ್ಕೊಂಡು ಭಾಳ ಬೆಟ್ರು. ದಪ್ಪದ ಗೋಡೆಯನ್ನು ನಿರ್ಮಿಸಲು 25 ಸೆಂಟಿಮೀಟರ್ ಮತ್ತು 12.5 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಅಳತೆ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ. ನಂಬರ್ಸ್ ಆಫ್ ಬ್ರಿಕ್ಸ್ ಅಂತ ಕೇಳ್ಯಾರ. ನಂಬರ್ಸ್ ಆಫ್ ಬ್ರಿಕ್ಸ್ ಅಂದಾಗ ಏನು ಮಾಡ್ಬೇಕು ನೋಡ್ರಿ. ಟೋಟಲ್ ನೋಡಿರಿ ಫಸ್ಟಿಗೆ 8 ಮೀಟರ್ ಕೊಟ್ಟಾರ ಸೆಂಟಿಮೀಟರ್ದಾಗ ಮಾಡ್ಕೊತೀನಿ ನಾ 800 ಆಯಿತು. ಇಂಟು 5 ಮೀಟರ್ ಅದ ಅದು ಸೆಂಟಿಮೀಟರ್ದಾಗ ಮಾಡ್ಕೊರಿ 500 ಇಂಟು 12.5 ಅಂತಂದಾಗ ಇದು ಸೆಂಟಿಮೀಟರ್ ಅದಲ್ಲ. ಹಾಂ 225 ಡಿವೈಡೆಡ್ ಬೈ 225 ಮೋಸ್ಟ್ಲಿ ಇದು 225 ಸೆಂಟಿಮೀಟ್ರ್ ಆಯಿತಾ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೇ. ಇಲ್ಲಿ ಕೆಳಗಡೆ ನೋಡಿರಿ ಇವುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸೆಂಟಿಮೀಟ್ರ್ದಾಗ ಕೊಟ್ಟಾರಂದ್ರೆ ಸೆಂಟಿಮೀಟ್ರ್ದಾಗ ಇಟ್ಕೊಂಡ್ಬಿಟ್ರಿ. 25 12.5 ಇಂಟು 16 ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಫೈನಲ್ ಆನ್ಸರು ನಿಮ್ದು ಎಷ್ಟು ಬರುತ್ತೆ 1800 ಬರುತ್ತೆ ನೋಡಿರಿ. ಮಾಡಿ ನೋಡಿರಿ 1800 ಬರುತ್ತೆ. ಅಂತಂದ್ರೆ ನೀವು ಗೋಡೆಯ ದಪ್ಪವನ್ನು ಎಷ್ಟದ ಅದನ್ನು ಮೇಲ್ಗಡೆ ಇಟ್ಕೊಂಡು ಇಟ್ಟಿಗೆ ಸೈಜನ್ನು ಕೆಳಗಡೆ ಇಟ್ಕೊಂಡು ಡಿವೈಡೆಡ್ ಬೈ ಮಾಡಿದ್ರೆ ನಿಮಗೆ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತಲ್ಲ ಎಷ್ಟು ನಂಬರ್ಸ್ ಆಫ್ ಬ್ರಿಕ್ಸ್ ಬೇಕಾಗುತ್ತಲ್ಲ ಅದು ನಿಮಗೆ ಸಿಗುತ್ತೆ. ಇಟ್ಕೊಳ್ಳೋದು ಹೇಳಿದ್ದೆ. ಓಕೆ 1800 ಬರುತ್ತೆ. ಇಲ್ಲಿ ಚೆಕ್ ಮಾಡ್ಕೋರಿ 100% ಬರುತ್ತೆ. ಈ ಥರ ಕ್ವಶನ್ಸು ಒಂದು ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೆನ್ಸುಲೇಷನ್ನಲ್ಲಿ ಆ ರೀತಿ ಕೇಳೋ ಚಾನ್ಸಸ್ಸು ಈ ರೀತಿಯೂ ಬರ್ತಾವೆ. ಓಕೆ ಎಸ್ 29th ಒನ್ ನೋಡಿ XY ಬರೀತೀನಿ 7B ಈ ಎಂಬುದನ್ನು 4 ಅಂಕೆ ಸಂಖ್ಯೆಯಾಗಿದ್ದು 4ರಿಂದ ಭಾಗಿಸಿ ಇದನ್ನು 4ರಿಂದ ಭಾಗಿಸಿದ ಬಿಯ ದೊಡ್ಡ ಮೌಲ್ಯವೆಷ್ಟು. ಈ ಬಿ ಜಾಗದಾಗ ಯಾವ ಸಂಖ್ಯೆ ಬರುತ್ತೆ ಸರ್. ಇವು ಯಾವ ಸಂಖ್ಯೆ ಕೊಟ್ಟಿಲ್ಲ ಇದು ಹೆಂಗೆ ಭಾಗಿಸ್ಬೇಕ್ರಿ 4ರಿಂದ ಅಂತಂದಾಗ 4ರ ನಿಯಮ ಏನದ ಅಂತಂದ್ರೆ ಯಾವುದೇ ಒಂದು ಕೊಟ್ಟಂತಹ ಸಂಖ್ಯೆಯ ಕೊನೆ 2 ಸಂಖ್ಯೆಗಳು 4ರಿಂದ ಭಾಗ ಹೋದರೆ ಈ ಪೂರ್ಣ ಸಂಖ್ಯೆ 4ರಿಂದ ಭಾಗ ಹೋಗುತ್ತೆ. ಈ ಪೂರ್ಣ ಸಂಖ್ಯೆ ಈ ಲಾಸ್ಟ್ 2 ಸಂಖ್ಯೆ ಅಂದರೆ 7 ಐತಿ. ಬಿ ಜಾಗದಾಗ ನಾವು ಯಾವ್ದು ಹಾಕ್ಬೋದು 70 ಅಂತೂ 4 ನಮಗೆ ಹೋಗಂಗಿಲ್ಲ ಬಿಡ್ರಿ. 72 ಅದು ಹೋಗಂಗಿಲ್ಲ. 76 ನೋಡಿರಿ 76 ಹೋಗುತ್ತೇನೋ 76 ಹಾಂ ಹೋಗುತ್ತಲ್ಲ 4ರಲ್ಲಿ 4 1 4
ಆಮೇಲೆ 3 ಉಳಿತು 4 9 36. ಎಸ್, ಈ ಬಿ ಜಾಗದಾಗ ಎಷ್ಟು ಬರ್ಬೇಕು ರೀ? ಡಿ ಬರಬೇಕು, 6 ಬರ್ಬೇಕು. 6 ಎಷ್ಟು? 6 ನೋಡಿರಿ. ಡಿವಿಸಿಬಲ್ ರೂಲ್ಸ್ ಮೇಲೆ ಕ್ವಶನು 100% ಒಂದು ಬಂದೇ ಬರುತ್ತೆ. ಓಕೆ. ಆಮೇಲೆ ಅವುಗಳ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದು ಅದು ಒಂದು ಸ್ವಲ್ಪ ಗೊತ್ತಿರಬೇಕು. ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ 35. ಅಕ್ಷಯ್ ಮತ್ತು ವಿಪುಲ್ ಅವರ ವಾರ್ಷಿಕ ಆದಾಯವು ಕ್ರಮವಾಗಿ 3:2 ಅನುಪಾತದಲ್ಲಿದೆ. ಆದರೆ ಅದರ ವೆಚ್ಚವು ಕ್ರಮವಾಗಿ 7:3 ಆಗಿದ್ದರೆ ವರ್ಷಾಂತದಲ್ಲಿ 1,80,000 ರೂಪಾಯಿ ಉಳಿಸಿದರೆ ಅಕ್ಷಯ್ ಅವರ ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳಿ. ಈಗ ಅವರು ರೇಷೋ 3:2 ಅಂತಂದಾರೆ, ಹೌದಾ? ಈಗ ಅವರು ಆಮೇಲೆ ವೆಚ್ಚ ಎಷ್ಟು ಕೊಟ್ಟಾರ? 7:3 ಅಂತ ಕೊಟ್ಟಾರ. ಓಕೆ. ಈಗ ಇವ್ರದ್ದು ಕ್ರಾಸ್ ವೆರಿಫಿಕೇಷನ್ ಕ್ರಾಸ್ ಆಗುತ್ತೆ. ಇದು ನಾವು ಕನ್ಸಿಡರ್ ಮಾಡುವಾಗ ಈ ರೀತಿ ಕನ್ಸಿಡರ್ ಆಗುತ್ತೆ. ಓಕೆ. ಇಲ್ಲಿ ಇವ್ರು ಎದುರು ಡಿಫ್ರೆನ್ಸ್ ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕೇಳಿದ್ರೆ ನಿಮ್ಗೆ ಎಷ್ಟು ಉಳಿತು? 5 ಬಂತಿಲ್ಲ ಇಲ್ಲಿ. ಅಂದ್ರೆ 5 ಅಂದ್ರನ ಎಷ್ಟು ಹೇಳ್ಯಾರವರು? 1,80,000. ಹೌದಾ? 1,80,000. ಅದೇ ರೀತಿ ಅವ್ರು ಏನು ಕೇಳ್ಯಾರ? ಈ 5 ಅಂದರೆ ಇಷ್ಟಾದ್ರೆ ಇವರಿಬ್ಬರದು ರೇಷಿಯೋನ ಈಕ್ವಲ್ ಮಾಡ್ಕೊಂಡಾಗ, ಈ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಈಕ್ವಲ್ ಆದಾಗ ಇಂಟು 4 ಆಗುತ್ತೆ. ಹೌದಾ? ಅದು ಸ್ವಲ್ಪ ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ ಅಷ್ಟೇ, ಡೈರೆಕ್ಟ್ ಮಾಡ್ಬೇಕಂತ ಹೇಳ್ತೇನೆ ಅಷ್ಟೇ. ಈ 4 ಹೆಂಗೆ ಬಂತು ಅಂತ ನಿಮಗೆ ಪ್ರಾಕ್ಟೀಸ್ ಇರಬೇಕಷ್ಟೇ. ನಾವು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಆದರೆ ಬರ್ಬರ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಇದು ಫುಲ್ ಡೀಪ್ ಹೇಳ್ತೀನಿ. ಆದರೆ ಶಾರ್ಟ್ಕಟ್ ಮೆಥಡನ್ನು ಭಾಳ ಹೇಳ್ತಾ ಇದ್ದೀನಿ ಅಷ್ಟೇ. 5 ಅಂದರೆ ಇಷ್ಟ ಆದ್ರೆ ಇದು ಎಷ್ಟಾಗುತ್ತೆ ಅಂತ ಕೇಳಿದಾಗ ಈ 5ಅನ್ನು ಆ ಕಡೆ ಕಳಿಸ್ಕೊಂಡ್ಬಿಡ್ರಿ. ಟೋಟಲ್ ನೋಡಿರಿ, ಒಂದೇ ನಿಮಿಷ. ಹಾಂ, ಕರೆಕ್ಟ್ ಅದಲ್ಲ? ಹಾಂ, ಇಲ್ಲಿ ನೋಡಿರಿ, ಸ್ವಲ್ಪ ಡೈರೆಕ್ಟ್ ತಗೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. ಹಾಂ, ಈ 5 ಅಂದ್ರನ ಇಷ್ಟು ಕೊಟ್ಟಾರಲ್ಲ ಅವರು, 1,18,000. ನನಗೆ ಇದೇನು ಬೇಕಾಗಿಲ್ಲ. ಈ 18 ಅಂದಾಗ ಇದಕ್ಕೆ ಯಾವುದೋ ಒಂದು ನಂಬರ್ ಇಂಟು ಮಾಡಿ ಡೈರೆಕ್ಟ್ ಹೇಳ್ತೀನಿ. ಇನ್ನು ಮುಂದೆ ಪ್ರೊಸೆಸ್ ಭಾಳದ ಬ್ಯಾಡ್ ಅನ್ನೋದು ಬೇಕಾಗಿಲ್ಲ. ಈ 18ಕ್ಕೆ ಇಂಟು 2 ಮಾಡಿ 18 36 ಎಲ್ಲಿರಿ ಅದನು ಇಲ್ಲ. ನೆಕ್ಸ್ಟು 4 ಟೋಟಲು ನಂಗೆ ಲ್ಯಾಕ್ ಒಳಗೆ ಬರಬೇಕಿದು, ಹೌದಾ? ಇಂಟು 4 ಮಾಡ್ರೆ 18 4 ಎಷ್ಟು? 32 ಅಂತಂದ್ರೆ ಟೋಟಲ್ ಆಗಿ 4,32,000. ಇದನ್ನು ಶಾರ್ಟ್ಕಟ್ಟಾಗಿ 32ಅನ್ನು ಹುಡುಕ್ತಿರ್ತೀನಿ. ಅದು ಡೈರೆಕ್ಟ್ ಮಾಡೋ ಮೆಥಡ್ ಹೇಳತ್ತೀನಿ ಅಷ್ಟೇ. ನಿಮಗೆ ಸಿಂಪ್ಲಿಫಿಕೇಷನ್ ಇನ್ನೂ ಮಾಡ್ತಾ ಹೋದ್ರೆ ಲೆಂದಿ ಆಗುತ್ತೆ ಅಂತೇಳಿ ಇದನ್ನು ಹೇಳಿದ್ದು. ಓಕೆ. ಇನ್ನೂ ನಿಮಗಿಲ್ಲಪ್ಪ, ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್, ಇನ್ನೂ ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಜಾಸ್ತಿ ಮಾಡಿರಿ ಅಂದರೆ ಶಾರ್ಟ್ಕಟ್ಟಾಗಿ ಈ ಟೈಮಲ್ಲಿ ನಿಮಗೆ ಡೀಪಾಗಿ ಹೇಳ್ಕೊಂತ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಈ 18 ಇದ್ದು ಹೀಗೆ ಆಗಬೇಕಂತ ನಾನು ಡೈರೆಕ್ಟ್ ಮಾಡಿದ್ದಷ್ಟೇ. ಓಕೆ. ಎಸ್. ನೆಕ್ಸ್ಟ್ ನೋಡಿರಿ, ಎಯು ಎಕ್ಸ್ನಿಂದ ವಾಯ್ಗೆ 72 km/h ವೇಗದಲ್ಲಿ ಮತ್ತು ವಾಯ್ನಿಂದ ಎಕ್ಸ್ಗೆ 116 km/h ವೇಗದಲ್ಲಿ ಚಲಿಸಿದರೆ ಇಡೀ ಪ್ರಯಾಣದ ಸರಾಸರಿ ವೇಗ ಕಿಲೋಮೀಟರ್ಗಳಲ್ಲಿ 2.2 ದಶಮಾಂಶಗಳಲ್ಲಿ ಹೇಳಿದ್ದಾರೆ. ಅಂಥದ್ದು ಸರಾಸರಿ ವೇಗ ಎವರೇಜ್ ಸ್ಪೀಡ್ ಅಂತಂದಾಗ 2xy / x + y ಫಾರ್ಮುಲಾ ಇದು. ಎಕ್ಸ್ ಮತ್ತು ವೈಗಳು ಎರಡು ವೇಗಗಳು. ಓಕೆ. 2 × 72 × 116 / 72 + 116 ಅಂತಂದ್ರೆ 188 ಆಗುತ್ತೆ. 2 1 2 9 18 2 4 8, ಹೌದಾ? 72 × 116 / 94. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ ನಿಮಗೆ 88.85 ಸಿಗುತ್ತೆ. 2 ಡೆಸಿಮಲ್ 2 ದಶಮಾಂಶ ಸ್ಥಾನದಲ್ಲಿ 88.85 ಇದು ನಮ್ಮದು ಫೈನಲ್ ಆನ್ಸರ್. ಎವರೇಜ್ ಸ್ಪೀಡ್ ಫಾರ್ಮುಲಾ ಇದು 2xy / x + y. ವೆರಿ ಇಂಪಾರ್ಟೆಂಟ್. ಸರಾಸರಿ ಮೇಲೆ ಎವರೇಜ್ ಸ್ಪೀಡು, ಇದು ಟೈಮ್ ಮೇಲೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಈ ಥರ ಕ್ವಶನ್ಸ್ ಅರೈಸ್ ಆಗ್ತವೆ. ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಏನದ ನೋಡಿರಿ, ರೂಟ್ ಆಫ್ ಈ ಕಡೆ ಬರೀತೀನಿ.
18 into 4 9 plus root of 0.1849 plus root of 0.001849. ಎಸ್, ಈ ರೀತಿ ಅಗ್ನಿವೀರ ಕ್ವಶನ್ ನಿನ್ನೆ ಕ್ಲಾಸಲ್ಲಿ ಹಾಕಿದ್ದು. ನಿನ್ನೆ ಅಗ್ನಿವೀರ ಕ್ಲಾಸ್ ಮಾಡಿದಾಗ ಈ ಡೆಸಿಮಲ್ ಇದ್ದಾಗ ಯಾವ ರೀತಿ ನೀವು ಸಿಂಪ್ಲಿಫಿಕೇಷನ್ ಮಾಡೋದು ಅಂತೇಳಿ ನಾನು ಹೇಳಿದ್ದು. ಯಾರಿಗಾದರೂ ಬೇಕಾಗಿದ್ದರೆ ಅಲ್ಲಿ ನೋಡ್ಕೋರಿ. ಓಕೆ, ಈ ರೀತಿ ಇದ್ದಾಗ 0.001849 ಅದ. ಈಗ ಇವೆಲ್ಲ ಸಂಖ್ಯೆ ನೋಡಿರಿ, 1849 1849 18 ಇವು ಯಾವುದೋ ಒಂದು ಸಂಖ್ಯೆ ಸ್ಕ್ವೇರ್ ನಂಬರ್ ಅದು. ಯಾವುದ್ರದ್ದು? 43 ಸ್ಕ್ವೇರ್. ಅಂದ್ರೆ ನಂಗೆ 43 ಅಂತ ಗೊತ್ತದ. ಗೊತ್ತಿಲ್ಲ ಅಂದ್ರೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ ಸ್ಕ್ವೇರ್ ಕ್ಯೂಬ್ ಬೇಸಿಕ್ ಹೇಳಿದ್ರೆ ಬೇಸಿಕ್ ಹೇಳ್ತೀನಿ. ಈಗ ಪಾಯಿಂಟ್ ಇಷ್ಟ ಆಯಿತು. ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಅದಾವೆ? ಇಲ್ಲಿ 2 ಅದಾವೆ. ಹೊರಗಡೆ ತೆಗೆದ್ರೆ 1 ಆಗಬೇಕು. ಪಾಯಿಂಟ್ ಆದಮೇಲೆ 1 ನಂಬರ್ 4.3 ಸ್ಕ್ವೇರ್ ಮಾಡಿದರೆ ಇದು ಆನ್ಸರ್ ಬರುತ್ತೆ. ಇಲ್ಲಿ 4 ಅದಾವೆ ಅಂದರೆ 2 ಆಗಬೇಕು. ಪಾಯಿಂಟ್ ಆದಮೇಲೆ 0.42 ಸ್ಕ್ವೇರ್ ಮಾಡಿದ್ರೆ ನಮಗಿದು ಸಿಗುತ್ತೆ. ಅದು ಲಾಸ್ಟಿಗೆ ಇದು 2 4 6 ಅದಾವೆ ಅಂದ್ರೆ 3 ಸಂಖ್ಯೆ ಇರಬೇಕು ಪಾಯಿಂಟ್ ಆದಮೇಲೆ. ಹೌದಾ? ಇವ್ರು 3 ಸೇರಿಸಿದ್ರೆ ಮುಗೀತು. ಇಲ್ಲಿ 4 ಪಾಯಿಂಟ್ ಐತಲ್ಲ, ಇಲ್ಲಿ ನೋಡಿ 4 ಪಾಯಿಂಟ್ ಅದ, ಇಲ್ಲಿ 0 ಇಲ್ಲಿ 0 ಅದ. 4 ಪಾಯಿಂಟ್ ಆನ್ಸರ್ ನೋಡಿರಿ. ಇಲ್ಲಿ ಎಲ್ಲಿದೆ 4 ಪಾಯಿಂಟ್? ಆಪ್ಷನ್ ನಂಬರ್ ಬಿ ನೋಡಿರಿ. ಕೂಡಿಸೋ ಅವಶ್ಯಕತೆ ಇಲ್ಲ. ಇವೇನು ದೊಡ್ಡ ಸಂಖ್ಯೆ ಇಲ್ಲ, 4 ದಾಟಿ ಹೋಗೇ ಇಲ್ಲ. ಹೌದಾ? ಹೌದಿಲ್ಲ? ಹಾಂ, ಎಸ್. ಎಷ್ಟು ಬಂತು? ಇವನ್ನೆಲ್ಲ ಸೇರಿಸ್ರಿ. 4.773. ಹೌದು. ಸ್ಕ್ವೇರ್ ರೂಟ್ ಈ ಬಗ್ಗೆ ಕ್ಯೂ ರೂಟ್ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ ತು ಅರೇಜಾಗಿ ಆಗ್ತವೆ. ಎಸ್, ನೆಕ್ಸ್ಟ್ ಆರೋಹಣ ಕ್ರಮದಲ್ಲಿ ಜೋಡಿಸಲಾದ 35 ಟೆಲಿಕಾಂ ಟವರ್ಗಳ ಸರಾಸರಿ ಎತ್ತರ 286. 33 ಕಂಬಗಳದೆಷ್ಟು ಅದ? 286. ಮೊದಲ 16 ಟವರ್ಗಳದ್ದು 286. ಕೊನೆಯ 16 ಟೆಲಿಕಾಮ್ಗಳ ಕಂಬಗಳ ಸರಾಸರಿ ಎತ್ತರ 286. 17ನೇ ಕಂಬದ ಎಷ್ಟು? 16 16 32. ಎಲ್ಲರೂ ಸರಾಸರಿ 286 ಐತಿ. ಹೌದಾ? 17ರದು 286 ಆಗಬೇಕಲ್ಲ. ಹೌದು ಇಲ್ಲೋ? ಎಲ್ಲರೂ 286 ಅಂದ್ರೆ ಉಳಿದದ್ದು 1 ಅಂದರೆ 286. ಡೈರೆಕ್ಟ್ ಆನ್ಸರ್. ನೀವು ಮಾಡೋ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಕ್ವಶನಲ್ಲಿ ಕೆಲವೊಂದು ಕ್ವಶನ್ಸು ಡೈರೆಕ್ಟ್ ಆನ್ಸರನ್ನು ಫೈಂಡ್ ಮಾಡ್ಬೋದು. ಓಕೆ, ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಸೇವ್ ಆಗ್ಬೇಕು ನನಗೆ, ಆ ರೀತಿ ಮಾಡಬೇಕಷ್ಟೆ. ಎಸ್, ನೆಕ್ಸ್ಟ್ 4520 ಈಕ್ವಲ್ ಇಂಟು 80% ಅದರ ಭಿನ್ನರಾಶಿ ಒಳಗೆ 4/3 ಆಗುತ್ತೆ. ಇಂಟು ಆಮೇಲೆ 75% ಅಂದರೆ 3/4 ಆಗುತ್ತೆ. ಇಂಟು 50% ಅಂದರೆ 1/2. ನೆಕ್ಸ್ಟು 25% ಅಂತಂದ್ರೆ 1/4. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿಬಿಟ್ರೆ ಮುಗಿದು ಹೋಯ್ತು. ಈ 3 ಹೋಯ್ತು, ಈ 4 ಹೋಯ್ತು. 4 2 8 ಅಂತಂದ್ರೆ ಇದರಲ್ಲೇ ಡಿವೈಡ್ ಮಾಡ್ಕೊಂಬಿಡ್ರಿ. 4520 ಡಿವೈಡೆಡ್ ಬೈ 8. 8 1 ಹೌದಿಲ್ಲ? ಇಷ್ಟ ಆಗುತ್ತಲ್ಲ? ನೋಡೋಣ ಒಂದೇ ನಿಮಿಷ. ಎಸ್, ಇಲ್ಲಿ ಬರ್ರಿ. 4520 ಕರೆಕ್ಟ್ ಅದ. 80% ಅಂದಾಗ 4/5 ಆಗುತ್ತೆ. ಸಾರಿ, ಇಲ್ಲೇನೋ ಮಿಸ್ಟೇಕ್ ಆಗೈತೆ ನೋಡಿರಿ. ಇದನ್ನು ಇನ್ನೊಂದು ಸಲ ಮಾಡ್ತೀನಿ. ರೇಷಿಯೋ ತೊಗೊಳ್ಳುವಾಗ ಅದನ್ನು ಭಿನ್ನರಾಶಿ ಒಳಗೆ ತೊಗೊಳಕ್ಕೆ ಕರೆಕ್ಟ್ ತೊಗೋಬೇಕು. ಒಂದೇ ಇಟ ವೇರಿಯೇಷನ್ ಆದರೂ ಮುಗಿದೋಯ್ತು. 80% ಅಂತಂದಾಗ 4/5 ಇಂಟು 3/4 ಇಂಟು 1/2 ಇಂಟು 1/4. ಈ 4 ಗೆಟ್ ಕ್ಯಾನ್ಸಲ್. ನೆಕ್ಸ್ಟು 5 ಹೊಡ್ರಿ. 5 9 45 0 5 4 20. ಏನೇನು ಉಳಿದತ್ತಲ್ಲ ನೆಕ್ಸ್ಟ್ ಬರೀತೀನಿ ನೋಡಿರಿ. ಇಲ್ಲಿ ಮೇಲೆ 3 ಅದ, ಇಲ್ಲಿ 904 ಇಂಟು 3 ಡಿವೈಡೆಡ್ ಬೈ 8. 8 1 8 1 8 8 1 8 8 3 24. 113 ಇಂಟು 3 ಅಂತಂದ್ರೆ 339. ಆನ್ಸರ್ ಎಷ್ಟು? 339. ಆಪ್ಷನ್ ನಂಬರ್ ಸಿ. ಪರ್ಸಂಟೇಜ್ ಮೇಲಂತೂ ಫಿಕ್ಸ್ 1 ಅಥವಾ ಕ್ವಶನ್ ಬಂದೇ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಒನ್.
ಆಕಾಶ್ ಮತ್ತು ಬಾಬು 4.4:7 ಸ್ವಲ್ಪ ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಎಷ್ಟಾಗಿ ಮಾಡ್ತಾರೆ? 4:7 ಮಾಡ್ತಾರೆ. ಪಾಲುದಾರಿಕೆ ವ್ಯಾಪಾರವನ್ನು ಪ್ರಾರಂಭಿಸಿದರು. 6 ತಿಂಗಳ ನಂತರ ಬಾಬು ಅದಲ್ಲ, ಬಾಬು ಎಷ್ಟೈತಿ? 7 ಐತಿಲ್ಲ? ಎಸ್. 6 ತಿಂಗಳ ನಂತರ ಅಂತಂದ್ರೆ 6 ತಿಂಗಳು. ಓಕೆ, ಎಷ್ಟು ಇರಲಿ ಇಂಟು 6 ಅಲ್ಲ. ಬಾಬುವಿಗೆ ಸಮಾನವಾದ ಮೊತ್ತದ ಚರಣ್ ಅವರು ಸೇರಿಕೊಳ್ತಾರೆ. ಈ ಬಾಬುಂದು ಎಷ್ಟದಲ್ಲ, ಈ ಚರಣ್ ಅಷ್ಟೇ ಮಾಡ್ತಾನೆ. 7 ಐತಲ್ಲ ರೇಷೆ, 7 ಬರ್ತೈತಿ. ಇವು ಯಾರೇನೊಬ್ಬ? ಆಕಾಶ್. ಹೌದಾ? 6 ತಿಂಗಳ ನಂತರ ಉಳಿದ 6 ತಿಂಗಳಷ್ಟೇ ಇವ್ರದ್ದು ಪೂರ್ತಿ 12 ತಿಂಗಳು ಇನ್ವೆಸ್ಟ್ ಮಾಡಿದ್ದಾರೆ ಇವರು. ಈಗ ಸಿಂಪ್ಲಿಫಿಕೇಶನ್ ಮಾಡಿರಿ. ಇದ್ರಾಗ ನೋಡ್ರೆ 3 ಜನ ಅದಾರ ಇಲ್ಲಿ. ಇದು 6 1 6 2 6 2 ಒಂದ ಮಗ್ಗಿಲಿ ಹೋಗ್ಬೇಕು ಹೋದ್ರೆ 3 ಕಡೆ. ಈಗ ಏನೇ ಉಳಿತು? 4 2 8 7 2 14 ಇಲ್ಲಿ 7. 8:14:7 8:14:7 ಫೈನಲ್ ಆನ್ಸರ್ ಮುಗಿದೈತಿ. ಒಂದು ವರ್ಷದ ಅಂತ್ಯದಲ್ಲಿ ಆಕಾಶ್ ಅವರು 3 ಜನಕ್ಕೆ ಯಾವ ಪ್ರಮಾಣದಲ್ಲಿ ಬರ್ತೈತೆ ಅಂದ್ರೆ 8:4 14:7. ಇದು ನೋಡಿ ಪಾಲುದಾರಿಕೆ, ಪಾರ್ಟ್ನರ್ಶಿಪ್. ಆವಾಗಲೇ ಹೇಳಿದ್ದು ಅನುಪಾತ ಸಮಾನುಪಾತ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಡೇ ಬೈ ಡೇ ನಾನು ಕ್ಲಾಸ್ ಮಾಡ್ತಾಯಿರ್ತೀನಿ. ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಪೋಸ್ಟ್ ಸಂಭವನೀಯ ಪ್ರಶ್ನೆಗಳು ಅಂತೇಳಿ ನಾನು ಸಿರೀಸ್ ಮಾಡ್ತಾಯಿರ್ತೀನಿ. ರೆಗ್ಯುಲರಾಗಿ ನೋಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಅದೇ ರೀತಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ. ಏನೇ ನಿಮ್ಮ ಕ್ವಶನ್ ಇದ್ದರೂ ಕಮೆಂಟ್ ಹಾಕಿರಿ. ಅದೇ ರೀತಿ ವಾಟ್ಸಪ್ ಗ್ರೂಪ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ, ಅದರಲ್ಲಿ ನೀವು ಜಾಯ್ನ್ ಆಗಿರಿ. ಏನೇ ಕ್ವಶನ್ಸ್ ಇದ್ದರೂ ಅದರೊಳಗೆ ನೀವು ನನಗೆ ಕಳಿಸಿದ್ರೆ ನಾನು ಅದ್ರೊಳಗೆ ಸಾಲ್ವ್ ಮಾಡಿ ಹಾಕ್ತಾಯಿರ್ತೀನಿ. ಓಕೆ, ಇದೇ ರೀತಿ ರೆಗ್ಯುಲರ್ ಕ್ಲಾಸ್ ಮಾಡ್ತಾಯಿದ್ದೀನಿ. ಅಗ್ನಿವೀರ್ ಕ್ಲಾಸಸ್ಸು ಮಾಡ್ತಾಯಿದ್ದೀನಿ. ಆಮೇಲೆ ಗ್ರೂಪ್ ಡಿ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. RPF ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಆವಾಗಲೇ. ಓಕೆ, ಕೆಲವೊಂದು ಕ್ವಶನ್ಸನ್ನು ಎಲ್ಲ ಇಂಗ್ಲೀಷ್ ಟು ಕನ್ನಡ ನಿಮಗೆ ಹೇಳ್ತಾಯಿದ್ದೀನಿ. ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಿಮಗೆ ಅರ್ಥ ಆಗುವಂಗೆ ಈಸಿ ಮೆಥಡಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಜೈ ಹಿಂದ್.